ಇಲ್ಲ. ಸೊ ಆಗ ನಾವೇನ್ ಮಾಡೋಣ, ಒಂದು ಸಿಸ್ಟಮ್ಯಾಟಿಕಲಿ ಯಾವ ರೀತಿಯಲ್ಲಿ ನಾವು ಬೈಬಲ್ ಅಧ್ಯಯನವನ್ನ ಮಾಡುವಂಥದ್ದು ಅಂತೇಳಿ ಏನ್ ಮಾಡೋಣ, ಬೈಬಲ್ ಅನ್ನ ಧ್ಯಾನಿಸುವುದಕ್ಕೆ ನಮ್ಗಿರ್ತಕ್ಕಂತಹ ಪ್ರಾರಂಭ ದಿಸೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಪರಿಹರಿಸ್ಕೊಂಡು ಯಾವ ರೀತಿ ಸತ್ಯದ ವೇದದ ಒಳಗಡೆ ನಾವು ಹೋಗ್ಬೇಕು ಅನ್ನೋಂಥದ್ದು ಕುರಿತು ಇವತ್ತು ನಾವು ಧ್ಯಾನ ಮಾಡೋಣ. ಅದಕ್ಕೆ ಆಧಾರವಾಗಿ ಏನ್ ಮಾಡೋಣ, ನಮ್ಮ ಸಮಸ್ತ ಕ್ರೈಸ್ತತ್ವ ಅಂತ ಹೇಳ್ಬಹುದು, ಆಲ್ಮೋಸ್ಟ್ 98% ಮೇ ಬಿ ಅಷ್ಟು ಕ್ರೈಸ್ತರಾಗಿರ್ತಕ್ಕಂಥವ್ರು ಅಪಾರ್ಥ ಮಾಡ್ಕೊಂಡಿರ್ತಕ್ಕಂಥ ಒಂದು ಇನ್ವಿಟೇಷನ್, ಯೇಸು ಕ್ರಿಸ್ತರ ಇನ್ವಿಟೇಷನ್ ಅನ್ನ ಅಪಾರ್ಥ ಮಾಡ್ಕೊಂಡಿರೋದು ಹೇಗೆ ಅನ್ನೋಂಥದ್ದನ್ನ ಬರೀ ಇನ್ವಿಟೇಷನ್ ಮಾತ್ರ ಇವತ್ತು ನಾವು ಮೆಡಿಟೇಟ್ ಮಾಡೋಣ. ಅದಕ್ಕೆ ಆಧಾರವಾಗಿ ಏನ್ ಮಾಡೋಣ, ಮತ್ತೈನ ಸುವಾರ್ತೆ 11ನೇ ಅಧ್ಯಾಯ, ಅದರಲ್ಲಿ 28, 29, 30 ಈ 3 ವಚನಗಳನ್ನ ಮಾತ್ರ ಮೆಡಿಟೇಟ್ ಮಾಡಣ್ರಿ. ನನಗೆ ಗೊತ್ತು ಬಾಯಿ ಪಾಠವಾಗಿ ನೀವು ಹೇಳ್ಬಿಡ್ತೀರಾ 28 ಹೇಳ್ರಿ ಅಂದ್ರೆ, ಹಂಗೆ ಹೇಳ್ತೀರಾ ಯಾರಾದ್ರೂ? ಓಕೆ, ಪರವಾಗಿಲ್ಲ. ಬೈಬಲ್ ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ನಾನು ಸಾತ್ವಿಕನು ದೀನ ಮನಸ್ಸು ಉಳ್ಳವನು ಆಗಿರುವುದರಿಂದ ನನ್ನಲ್ಲಿ ಕಲಿತುಕೊಳ್ಳಿರಿ. ಇದು ನಮಗೆ ಏನ್ ಮಾಡ್ತೀವಿ, ಬೈಬಲ್ ಇಟ್ಕೊಂಡ್ರೆ ನಾವು ಈ ಲೈನ್ ಕಂಟಿನ್ಯೂಯೇಷನ್ ಆಗುತ್ತೆ. ಬೈಬಲ್ ಇಟ್ಕೊಳ್ಳದೆ ಬಾಯ್ಪಾಠವಾಗಿ ಹೇಳಿ ಅಂತ ಅಂದ್ಬಿಟ್ರೆ ಅದು 28ನೇ ವಚನ ಮಾತ್ರ ಎಲ್ಲಾ ಕ್ರೈಸ್ತರಿಗೆ ಬಾಯ್ಪಾಠ ಆಗಿರತ್ತೆ. ಏನಂದ್ಬಿಟ್ರೆ ನೋಡಿ, ಎಲೆ ಕಷ್ಟ ಪಡುವವರೇ ಅಂತ ನೀವು ಸಮ್ಟೈಮ್ಸ್ ಕೇಳಿಸ್ಕೊಂಡಿರ್ಬೇಕು. ಇದನ್ನ ಪ್ರಾರ್ಥನೆಗಳಲ್ಲಿ ಬಳಸುವಾಗೆಲ್ಲ ಈ ಕೆಲವೊಂದು ಇಮೋಷನಲ್ ಪ್ರೇಯರ್ಸ್ ಮಾಡೋರು ಇರ್ತಾರೆ ನೋಡಿ, ತುಂಬಾ ಇಮೋಷನಲ್ ಆಗಿ ಮಾಡೋಂಥವ್ರು ಇರ್ತಾರೆ, ಎಸ್ಪೆಷಲಿ ಪೆಂಟೆಕಾಸ್ಟಲ್ಸ್. ಸೊ ಅವರಿಗೆ ಈ ವಚನ ಕೊಟ್ಬಿಡಿ, ಅವರು ಒಂದ್ ರೀತಿಯಲ್ಲಿ ದೇವ್ರ ನಂಗೆ ಸ್ವರ್ಗದಿಂದ ಹಿಂಗ್ ಮೆಟ್ಲಕ್ಕೆ ಇಳಿಸಿರೋ ರೀತಿಯಲ್ಲಿ ಮಾಡ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ದೇವ್ರೇ ಈಗೋ ನೀನ್ ಹೇಳಿದ್ಯಲ್ಲ ದೇವ್ರೇ, ಎಲೈ ಕಷ್ಟ ಪಡುವವ್ರೆ ಹೊರೆ ಹೊರುವವ್ರೆ ನೀವೆಲ್ಲಾರು ನನ್ನ ಬಳಿಗೆ ಬನ್ರಿ ಅಂತ ಹೇಳಿದೀರ ಅಂತ ಇಮೋಷನಲ್ ಒಂದು ಪರಿಮಳವನ್ನ ಅದಕ್ಕೆ ಬೆಳೆದು ಬಿಡ್ತಾರೆ ಆ ವಚನಕ್ಕೆ. ಯಾಕಂದ್ರೆ ಸುಗಂಧಮಯವಾಗ್ಬಿಡ್ಬೇಕು ಅದು ವಚನ. ಸೊ ಆತರ ಮಾಡ್ಬಿಡ್ತಾರೆ. ಸರಿ, ಏನ್ ಹೇಳಕ್ ಬರ್ತಾ ಇದಾರೆ ಯೇಸು ಕ್ರಿಸ್ತರು? ಈ ಇನ್ವಿಟೇಷನ್ ಯಾರಕ್ ಕೊಡ್ತಾ ಇದ್ದಾರೆ? ಎಲ್ಲ ಕಷ್ಟಪಡುವವ್ರೆ ಹೊರೆ ಹೊರುವವ್ರೆ ನೀವೆಲ್ಲರೂ ಬಂದ್ರಿ, ನಿಮ್ ಕಷ್ಟನ ನಾನು ಇಲ್ದೆ ಮಾಡ್ಬಿಡ್ತೀನಿ, ನಿಮ್ಮ ಹೊರೆನ ನಾನು ತೆಗೆದಾಕ್ಬಿಡ್ತೀನಿ ಅಂದ್ರ ಯೇಸು ಕ್ರಿಸ್ತರು ಅಂತ ನೋಡಿದ್ರೆ ಆಕ್ಚುಲಿ ಆತರ ಹೇಳಲಿಲ್ಲ ಯೇಸು ಕ್ರಿಸ್ತ. ಮುಂದಿನ ವಚನಗಳನ್ನ ಗಮನಿಸಿದ್ರೆ ಆತರ ಹೇಳಲಿಲ್ಲ. ಆದ್ರೆ ನಾವು ಈ ಇಮೋಷನಲ್ ಕ್ರಿಸ್ಟಿಯನ್ ಸ್ಪೀಕರ್ಸ್ಗಳು ಇದಾರೆ ನೋಡಿ, ಲೀಡರ್ಸ್ಗಳು, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಗೋ ನಿಮ್ಮ ಕಷ್ಟವೇನೆಲ್ಲ ಆತನ ಮೇಲೆ ಹಾಕ್ರಿ, ಆತನು ನಿಮ್ಗೆ ವಿಶ್ರಾಂತಿ ಕೊಟ್ಬಿಡ್ತಾನೆ, ನಿಮ್ಮ ಹೊರೆಗಳನ್ನ ತೆಗೆದಾಕ್ಬಿಡ್ತಾನೆ ಅಂತೇಳಿ ಈ ಪ್ರಾಸ್ಪರಿಟಿ ಗಾಸ್ಪಲ್ ಅನ್ನ ಬ್ಯಾನರ್ ಕಟ್ಕೊಂಡಿರೋದೇ ಈ ವಚನಗಳಿಂದ. ಇಮೋಷನಲ್ ಆಗಿ ಮಾಡಿ ಮಾಡಿ ಇನ್ನೂ ಹೇಳ್ಬೇಕಂತಂದ್ರೆ ಈ ಕನ್ವರ್ಟ್ ಮಾಡೋದಕ್ಕೆ ತುಂಬಾ ಈ ಪವರ್ಫುಲ್ ವೆಪನ್ ಆಗಿ ಯೂಸ್ ಆಗ್ತಾ ಇರೋಂಥದ್ದು ವಚನನು ಇದೇ ವಚನನೇ. ತುಂಬಾ ಪವರ್ಫುಲ್ ವೆಪನ್ ಇದು ನೋಡಿ. ಯೇಸು ಕ್ರಿಸ್ತರು ಬಂದು ನಿಮಗೆ ಏನ್ ಮಾಡಲ್ಲ, ಏನು ನಿಮ್ಮಿಂದ ಕೇಳಲ್ಲ, ಆದ್ರೆ ಕಷ್ಟಪಡೋರೆ ಹೊರೆ ಹೊರೋರೆ ಬನ್ರಿ, ವಿಶ್ರಾಂತಿ ಕೊಡ್ತೀನಿ ಅಂತೇಳಿ. ನಿಮ್ಮ ಸಾಲದಿಂದ ವಿಶ್ರಾಂತಿ, ನಿಮ್ಮ ರೋಗಗಳಿಂದ ವಿಶ್ರಾಂತಿ, ನಿಮ್ಮ ಮಾನಸಿಕ ದೈಹಿಕ ರೋಗಗಳಿಂದ ವಿಶ್ರಾಂತಿ, ನಿಮ್ಮ ಶಾಪಗಳಿಂದ ವಿಶ್ರಾಂತಿ, ನಿಮ್ಮ ಆಸ್ತಿ ಪಾಸ್ತಿ ಕೇಸು ಅದು ಇದು ಇದ್ರೆ ಅದರಿಂದ ನಿಮಗೆ ವಿಶ್ರಾಂತಿ, ನಿಮ್ಮ ಕುಟುಂಬದ ಒಳಗಿರ್ತಕ್ಕಂತಹ ಸಮಸ್ಯೆಗಳಿಂದ ನಿಮಗೆ ವಿಶ್ರಾಂತಿ ಅಂತೇಳಿ. ಯಾವ ರೀತಿ ನಾನು ಸಮ್ಟೈಮ್ಸ್ ಈ ಬ್ಯಾಂಗ್ಳೂರಲ್ಲಿ ಹೈಕೋರ್ಟ್ ಹತ್ರ ಯಾವಾಗನ ಪಾರ್ಕ್ ಹತ್ರ ಯಾವಾಗನ ಹೋಗ್ತೀವಿ, ಕೂತ್ಕೊಳ್ತಿದ್ವಿ ತುಂಬಾ ಹಿಂದೆ, ತುಂಬಾ ವರ್ಷಗಳಿಂದ, ಒಂದು 25-26 ವರ್ಷಗಳಿಂದ. ಸಾಲು ಕೂತ್ಕೊಳ್ಳುವಾಗ ಈ ಕೆಲವರು ಒಂದು ಪೆಟ್ಟಿ ಇಟ್ಕೊಂಡು ಬರ್ತಿದ್ರು ಗಿಣಿಶಾಸ್ತ್ರ ಹೇಳೋರು. ಅವ್ರು ಇದೇ ತರ ಹೇಳ್ತಾ ಇದ್ರು, ಒಂದು ಗಿಣಿನ ಇಟ್ಕೊಂಡಿರ್ತಿದ್ರು ಅದ್ರೊಳಗಡೆ. ಅವರುಗಳು ಈ ರೀತಿಯಲ್ಲಿ ಮಾತಾಡೋರು. ನನಗೆ ಯಾರೋ ಏನೋ ಮಾತಾಡ್ತಾ ಇದ್ದಂಗಿದ್ದೀರಾ? ಓಕೆ, ಮ್ಯೂಟ್ ಮಾಡ್ಕೊಂಡಿದ್ರೆ ನಿಮಗೆ ರೆಕಾರ್ಡಿಂಗ್ ಅಲ್ಲಿ ಕ್ಲಾರಿಟಿ ಇರ್ತೀರಿ. ಸೊ ಆಗ ನಿಮ್ಗೆ ರೆಕಾರ್ಡಿಂಗ್ ಏನಾಗಲ್ಲ, ಡಿಸ್ಟರ್ಬ್ ಆಗಲ್ಲ. ನೀವೆಲ್ಲರೂ ಮೈಕ್ ನ ಮ್ಯೂಟ್ ಮಾಡ್ಕೊಂಡಿರಿ, ಆಗ ನಿಮ್ಗೆ ಡಿಸ್ಟರ್ಬೆನ್ಸ್ ಇರಲ್ಲ. ಎನಿವೆ, ಸೊ ನನ್ಗನ್ಸೋದು ಈ ತರ ಈ ಗಿಣಿಶಾಸ್ತ್ರ ಹೇಳೋರು ಏನಾದ್ರು ಕನ್ವರ್ಟ್ ಆಗಿ ಬಂದ್ಬಿಟ್ರೇನಪ್ಪ, ಅದಕ್ಕೆ ಈ ತರ ಇಮೋಷನಲ್ ಆಗಿ ಪ್ರೇಯರ್ ಮಾಡ್ತಾರೆ ಅಂತೇಳಿ ಅಂದ್ಕೊಳ್ತಿದ್ದೆ ನಾನು. ಕಾರಣ ಇಷ್ಟೇ, ಅಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇರ್ತಕ್ಕಂಥ ವಿಷಯ ಏನಂತ ಅಂದ್ಬಿಟ್ರೆ, ಕಷ್ಟಪಡುವವರೇ ಹೊರೆ ಹೊರುವವರೇ ನೀವು ಬನ್ರಿ, ನಿಮ್ಮ ವಿಶ್ರಾಂತಿನ ನಾನು ಕೊಟ್ಬಿಟ್ಟು ನಿಮ್ಗಿರೋ ಕಷ್ಟಗಳನ್ನ ತೆಗೆದಾಕ್ತೀನಿ ಅಂತ ಹೇಳಿಲ್ಲ. 29ನೇ ವಚನದಲ್ಲಿ ನಾವು ನೋಡುವಾಗ ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಹೊರೆ ಇಲ್ಲದೆ ಇರ್ತೀನಿ ಅಂತ ಹೇಳೋದನ್ನ ಬಿಟ್ಟು ಏನ್ ಮಾಡ್ತಾರೆ, ನಾನೇ ನಿಮಗೊಂದು ಹೊರೆಯನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ನನ್ನ ಏನ್ರಿ ನೊಗವನ್ನ ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ ಅಂತ ಹೇಳಿದ್ದಾರೆ. ನನ್ನ ಒಂದು ನೊಗವನ್ನ ಏನ್ ಮಾಡ್ರಿ
ನಿಮ್ಮ ಮೇಲೆ ತೆಗೆದುಕೊಳ್ರಿ. ಅರ್ಥ ಏನು ನೋಡಿ, ಈಗ ನಾವು ಆಲ್ರೆಡಿ ಏನೋ ಒಂದು ನೊಗದ ಕೆಳಗಡೆ ಇದೀವಿ, ಒಂದು ಹೊರೆನ ನಾವು ಒಂದು ಹೊರೆನ ಹೊತ್ಕೊಂಡಿದೀವಿ. ಸೊ ಈ ಹೊರೆನ ಹೊತ್ಕೊಂಡು ನಾವು ಯೇಸು ಸ್ವಾಮಿ ಅವ್ರ ಹತ್ರ ಬಂದ್ವಿ. ಈಗ ಯೇಸು ಸ್ವಾಮಿ ಅವರು ಹೇಳ್ಬಿಟ್ರು ಏನಂತ, ನಿಮ್ಮ ಹೊರೆನ ತೆಗೆದಿಟ್ಬಿಡ್ರಿ, ನಿಮ್ಮ ಕಷ್ಟಪಡ್ತಾ ಇರೋರೆ, ಭಾರ ಹೊತ್ಕೊಂಡಿರೋರೆ ನನ್ನ ಹತ್ರ ಬನ್ರಿ. ಸ್ವಾಮಿ ಹೌದು ಸ್ವಾಮಿ, ಭಾರ ಇದೆ ಸ್ವಾಮಿ, ನನಗೆ ಎಲ್ಲ ಇದೆ. ಏನೇನ್ ಪ್ರಾಬ್ಲಮ್ಸ್ ಅಂತ ಮನುಷ್ಯರಿಗೆ ನೀವು ಹೇಳ್ತೀಯ, ಎಲ್ಲಾ ಪ್ರಾಬ್ಲಮ್ಸ್ ಇರುತ್ತೆ. ಯಾವುದೇ ಒಂದು ಕುಟುಂಬ ಬಂದ್ಬಿಟ್ಟು ನಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳೋಂಥವ್ರು ಇರ್ಲಿ ನೋಡೋಣ, ಯಾರು ಇಲ್ಲ, ಎಲ್ಲರೂ ಇದ್ದೀವಿ ಏನೋ ಒಂದು ರೀತಿಯಲ್ಲಿ. ನರೇಂದ್ರ ಮೋದಿ ಅಂತ ಪ್ರೈಮ್ ಮಿನಿಸ್ಟರ್ ಕೇಳಿದ್ರು ಆತನು ಹೇಳ್ತಾನೆ, ನನಗೆ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ಮು, ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಎಲ್ಲ ಇರುತ್ತೆ. ಸೊ ಈಗ ಯೇಸು ಸ್ವಾಮಿ ಅವ್ರ ಹತ್ರ ಈ ಹೊರೆನೆಲ್ಲ ಹಿಂಗೆ ಇಟ್ಕೊಂಡು ಬಂದ್ಬಿಟ್ಟು, ಸ್ವಾಮಿ ಏನ್ ಮಾಡ್ತೀರಾ, ಈಗ ಕರೆದ್ರಲ್ಲ ಕಷ್ಟಪಡೋರೆ ಹೊರೆ ಬನ್ರಿ, ಈಗ ಏನ್ ಮಾಡ್ತೀರಾ ಸ್ವಾಮಿ, ತೆಗೆದಿಟ್ಬಿಡು, ಫ್ರೀಯಾಗಿ ಹೋಗಿ ನಿನ್ಗೆ ಇಷ್ಟ ಬಂದಂಗೆ ಜೀವಿಸ್ಬಿಡು ಅಂತ ಹೇಳಿದ್ರ ಅಂದ್ರೆ, ಇಲ್ಲ, ನಾನೊಂದು ಹೊರೆನ ಕೊಡ್ತೀನಿ, ನನ್ ಮೇಲೆ ಇರ್ತಕ್ಕಂಥ ನೊಗವನ್ನ ನಿಮ್ ಮೇಲೆ ತಗೊಳ್ರಿ ಅಂದ್ಬಿಟ್ರು. ಸೊ ನನ್ ಮೇಲೆ ಇರ್ತಕ್ಕಂಥ ನೊಗವನ್ನ ನೀವು ತಗೊಳ್ಳಿ ಅಂದ್ಬಿಡುವಾಗ ಹೆಂಗಾಗುತ್ತೆ ಅಂತಂದ್ರೆ, ಜಸ್ಟ್ ಎಕ್ಸ್ಚೇಂಜಿಂಗ್ ಆಫ್ ದ ಬರ್ಡನ್, ನಾಟ್ ಫ್ರೀಯಿಂಗ್ ಅವರ್ ಸೆಲ್ಫ್ ಫ್ರಮ್ ದ ಬರ್ಡನ್. ಒಂದು ನೊಗದಿಂದ ಒಂದು ಎತ್ತನ್ನ ಬಿಡಿಸ್ಬಿಟ್ಟು ಹೋಗಿ ಇಷ್ಟ ಬಂದಿದ್ದ ಕಡೆ ಮೇಯ್ತಾ ಇರೋ ನೀನು, ಹೊಲಗಳಲ್ಲಿ, ತೋಟಗಳಲ್ಲಿ, ಗದ್ದೆಗಳಲ್ಲಿ ಎಲ್ಲ ತುಳಿದು ಕೆಸರಲ್ಲಿ ಹೋಗಿ ಹೆಂಗ್ ಬೇಕಂಗ್ ಬದುಕ್ಬಿಡು ಅಂತ ಬಿಡ್ತಾ ಇಲ್ಲ ಹಸುನ ಅಥವಾ ಓರಿಯನ್ನ. ಅದಕ್ಕೇನ್ ಮಾಡ್ತಾ ಇದ್ರೆ ಅಂದ್ರೆ, ಒಂದು ನೊಗವನ್ನ ಎತ್ತಿದ್ರು ಇನ್ನೊಂದು ನೊಗವನ್ನ ಇಡ್ತಾ ಇದಾರೆ ಅಷ್ಟೇ. ನನ್ನ ನೊಗವನ್ನ ಏನ್ ಮಾಡ್ರಿ, ನಿಮ್ ಮೇಲೆ ತಗೊಳ್ರಿ. ಸೊ ಹಾಗಾದ್ರೆ ಯೇಸು ಕ್ರಿಸ್ತರ ಅಡ್ರೆಸ್ ಮಾಡಿರುವ ಜನಗಳು ಯಾವುದೋ ಒಂದು ನೊಗದ ಕೆಳಗಡೆ ಇದ್ದಾರೆ. ಈ ಪಾಠ ನಾವಿವತ್ತು ಮೆಡಿಟೇಟ್ ಮಾಡೋ ಪಾಠ ಯಾವ್ದ್ರಲ್ಲಿ ಬರ್ತದೆ ಅಂದ್ಬಿಟ್ರೆ, ಅಂದ್ರೆ ಏನು, ಹೌ ಟು ಸ್ಟಡಿ ದ ಬೈಬಲ್ ಅನ್ನೋ ಮೆಥಡ್ಗಳನ್ನ ತಗೊಂಡ್ರೆ ನಾವು 7 ರೀತಿಯಾದಂಥ ಮೆಥಡ್ಗಳಿರುತ್ತೆ. ಅದನ್ನ ಮುಂದೆ ಒಂದೊಂದು ಪಾಠದಲ್ಲಿ ಒಂದೊಂದೇ ಮೆಥಡ್ ಹೇಳ್ಕೊಟ್ಕೊಂತ ಹೋಗ್ತೇನೆ ನಿಮಗೆ. ಸೊ ಇವತ್ತಿನ ಪಾಠನೂ ನಾನು ಕಂಡುಹಿಡಿಯೋದು ಅದೇ ರೀತಿ ನಿಮಗೆ. ಏನು, ಈ ಬೈಬಲ್ ಅನ್ನ ಹುಡುಕಿ ನಾವು ಓದುವಾಗ ಥೀಮ್ಯಾಟಿಕ್ ಬೈಬಲ್ ಸ್ಟಡಿ ಅಂತ ಹೇಳ್ತೀವಿ, ಅಥವಾ ಟಾಪಿಕಲ್ ಬೈಬಲ್ ಸ್ಟಡಿ ಅಂತ ಹೇಳ್ಬೋದು. ಇವತ್ತು ನಾನು ಹೇಳ್ಕೊಡೋಂಥ ಮೆಥಡ್ಗೆ ಥೀಮ್ಯಾಟಿಕ್ ಬೈಬಲ್ ಸ್ಟಡಿ ಆರ್ ಟಾಪಿಕಲ್ ಬೈಬಲ್ ಸ್ಟಡಿ ಅಂತ. ಸೊ ಏನ್ ನಮ್ಮ ಥೀಮ್ ಏನು ಅಂತ ಅಂದ್ಬಿಟ್ರೆ, ಯೇಸು ಕ್ರಿಸ್ತರ ಇನ್ವಿಟೇಷನ್, ಅದು ನಮಗೆ ನಮ್ಮ ನೊಗಗಳಿಂದ ಫ್ರೀ ಮಾಡೋದಕ್ಕ ಅಥವಾ ಹೊಸ ನೊಗವನ್ನು ಕೊಡೋದಕ್ಕ. ಇನ್ವಿಟೇಷನ್ ವೆದರ್ ಟು ಟೇಕ್ ಅವೇ ದ ಬರ್ಡನ್ ಆರ್ ಎಲ್ಸ್ ಟು ಬೇರ್ ಅನದರ್ ಬರ್ಡನ್ ಅನ್ನೋಂಥದ್ದು ಇವತ್ತಿನ ಏನ್ ಮಾಡೋಣ, ನಾವು ಈ ಸ್ಟಡಿಯಲ್ಲಿ ಆ ಮೆಥಡ್ ಅಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಯಾಕೆ ಆ ಮೆಥಡ್ ಅನ್ನ ಮೆನ್ಷನ್ ಮಾಡ್ತೀನಿ ಅಂತಂದ್ರೆ, ಆ ರೀತಿ ಮೆಥಡ್ ಅಲ್ಲಿ ಸರ್ಚ್ ಮಾಡುವಾಗ ನಾವು ಒಂದೇ ಕಾಂಟೆಕ್ಸ್ಟ್ ಅಲ್ಲಿ ಇರಲ್ಲ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹುಡುಕ್ಬೇಕಾಗತ್ತೆ. ಏನನ್ನ ಅಂದ್ರೆ, ಈಗ ನೊಗವನ್ನ ಅಂತೂ ನೋಡ್ಬಿಟ್ಟು ನಾವು, ಸೊ ಏನು ನೊಗ ಅಂದ್ರೆ ಏನು, ಈಗ ನಮ್ಮ ಏನ್ರಿ ಸಾಧಾರಣವಾಗಿ ನೊಗಗಳು ಅಂತ ಹೇಳ್ಬಿಟ್ರೆ ನಮಗೆ ಯೋಕ್ ಅಂತಂದ್ರೆ ಒಂದು ಎತ್ತುಗಳ ಮೇಲೆ ಇಡ್ತಕ್ಕಂತಹ ಒಂದು ತುಂಡು, ಮರದ ತುಂಡು. ಸೊ ಅದು 2 ಎತ್ತುಗಳ ಮೇಲೆ ಬ್ಯಾಲೆನ್ಸ್ಡ್ ಆಗಿ ಹೆಗಲ ಮೇಲೆ ಇಟ್ಬಿಟ್ರೆ ಅದೇನಾಗ್ತದೆ, ಒಂದು ಎತ್ತಿನ ಬಂಡಿ ಎಳ್ಕೊಂಡು ಹೋಗುವಂತ ಎತ್ತಿನ ಗಾಡಿ ಸರಿಯಾಗಿ ಹೋಗ್ತದೆ. ಅದು ಎಷ್ಟು ವೆಯ್ಟ್ ಆಗ್ತಿರೋ ನೀವು ಎಳ್ಕೊಂಡು ಹೋಗೋದಕ್ಕೆ 2 ಎತ್ತುಗಳಿದ್ರೆ ಸುಲಭ ಆಗ್ತದೆ. ಆಕ್ಚುಲಿ ಒಂದ್ ಎತ್ತು ಮೇಲೆನೂ ಇಡ್ತಾರೆ ಸಿಂಗಲ್, ಬಟ್ ತುಂಬಾ ಹೆವಿ ಬರ್ಡನ್ ಆಗ್ತದೆ ಅದು. ಅದಕ್ಕೆ 2 ಎತ್ತುಗಳನ್ನ ಇಡ್ತಾರೆ, ಒಂದಕ್ಕೊಂದು ಸಪೋರ್ಟ್ ಪುಲ್ಲಿಂಗ್ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ವ್ಯವಸಾಯದಲ್ಲಿ ಈಗ ಏನ್ರಿ ತಂತ್ರಜ್ಞಾನ ಏನ್ ಬಳಸ್ತಾ ಇದೀವಿ, ಅದು ಇಲ್ಲದೆ ಇರೋ ಸಮಯದಲ್ಲಿ ಇಡೀ ಪ್ರಪಂಚವೇ ಆ ರೀತಿಯಲ್ಲೇ ಮಾಡ್ತಾ ಇದೆ. ಕೆಲವಾರು ದೇಶಗಳಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನ ಬಳಸಿದ್ದಾರೆ. ಕೆಲವು ದೇಶಗಳಲ್ಲಿ ಕತ್ತೆಗಳನ್ನ ಬಳಸಿದರೆ, ಎಮ್ಮೆಗಳನ್ನ ಬಳಸಿದರೆ, ಹಸುಗಳನ್ನು ಬಳಸಿದರೆ, ಎತ್ತುಗಳನ್ನು ಬಳಸಿದ್ದಾರೆ, ಈ ರೀತಿ ಎಲ್ಲ ಬಳಸಿದ್ದಾರೆ. ಬಟ್ ಮ್ಯಾಕ್ಸಿಮಮ್ ಬಳಸಿರೋ ಅಂಥದ್ದು ಏನಂತಂದ್ಬಿಟ್ರೆ ಎತ್ತುಗಳು. ಸೊ ಎತ್ತುಗಳ ಮೇಲೆ 2 ಎತ್ತುಗಳನ್ನ ಮುಂದೆ ಕಳಿಸಿ ಆ 2 ಎತ್ತು ಮೇಲೆ ಒಂದು ನೊಗವನ್ನ ಇಟ್ಬಿಟ್ಟು, ನಗಣ ಅಂತ ಕೂಡ ಅಂತಾರೆ. ಹಳೆ ಕಾಲದಲ್ಲಿ ನಮ್ಮ ಹಳ್ಳಿಗಳಲ್ಲೆಲ್ಲ, ನಾವು ದೊಡ್ಡಬಳ್ಳಾಪುರ ಸುತ್ತಮುತ್ತಲ ಪ್ರದೇಶದ ಹಳ್ಳಿಗಳಲ್ಲಿ ಬೆಳೆದಿದ್ದು, ಸೊ ಅಲ್ಲಿ ನೊಗಣ ಅಂತ ಹೇಳ್ತಿದ್ರು. ಪಾಪ ಅವರಿಗೆ ನೊಗಣ ಅಂತಂದ್ರೆ ಅದು ಡಿಕ್ಷನರಿಯಲ್ಲಿ ಇದೆಯಾ ಶಬ್ದ ಏನು ಅದೆಲ್ಲ ಗೊತ್ತಿಲ್ಲ, ನೊಗಣ ಅಂದ್ಬಿಡೋರು ಸುಮ್ಮನೆ. ನೊಗಣ ಕಟ್ಟಿಲ್ವೇನೋ, ಇನ್ನು ಎಷ್ಟೊತ್ತಾಯ್ತೋ ಎದೋಳ್ರೋ ಅಂತ ಹೇಳ್ಬಿಟ್ಟು ಹೇಳುವಾಗ ನಮ್ಗೆಲ್ಲ ಎಚ್ಚರಿಕೆ ಆಗೋದು, ಇನ್ನು ಕಟ್ಟಿಲ್ಲ ಅಂದ್ಬಿಟ್ರೆ ಬೈತಾರೆ ಇವರು ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಒಂದು ನೊಗವನ್ನ ಮರದ ತುಂಡನ್ನ ಮಾಡ್ಬಿಟ್ಟು 2 ಓರಿಗಳ ಮೇಲೆ ಹೊರಿಸ್ಬಿಟ್ಟಿದ್ದೇನೆ ಏನ್ ಮಾಡ್ತಾರೆ, ಪುಲ್ ಮಾಡೋದಕ್ಕೆ ಬಿಡ್ತಾರೆ. ಆಗ ಯೇಸು ಕ್ರಿಸ್ತರು ಕರಿತಾ ಇರ್ತಕ್ಕಂಥ ಈ ಜನರ ಮೇಲೆ ನೊಗವನ್ನ ನೋಡ್ಬಿಟ್ಟು ಯೇಸು ಕ್ರಿಸ್ತರು ಕರೆದ್ರ, ಏನೋ ಹೊರೆನ ನೋಡಿ ಯೇಸು ಕ್ರಿಸ್ತರು ಕರೆದ್ರ ಅಂದ್ರೆ ಏನ್ ಹೊರೆ ನೋಡಿರ್ಬಹುದು ಅಂದ್ಬಿಟ್ರೆ, ಹೊರೆಗೆ ಬೈಬಲ್ ನಲ್ಲಿ ಬೇರೆ ಬೇರೆ ಅರ್ಥಗಳಿದಾವೆ ನೋಡಿ. ಹೊರೆ ಅನ್ನೋಂಥದ್ದು ಡೈರೆಕ್ಟ್ ಮೀನಿಂಗ್ ಒಂದಿದೆ, ಅದು ಮರದ ತುಂಡೆ, ಬೇರೆ ಏನು ಬರಕ್ಕಾಗಲ್ಲ. ಡೈರೆಕ್ಟ್ ಮೀನಿಂಗ್ ಬಂದ್ರೆ ಅಫಿಷಿಯಲ್ ಯೂಸೇಜ್ ಆಫ್ ದ ವರ್ಡ್ ನೊಗ ಅಂದ್ರೆ ಏನಂತಂದ್ರೆ, ಅದು ಮರದ ತುಂಡಿಗೆ ಮಾತ್ರ ಹೇಳಕ್ಕಾಗ್ತದೆ, ಬೇರೆ ಏನಕ್ಕೆ ಹೇಳಕ್ಕಾಗಲ್ಲ. ಅಂದ್ರೆ ಆ ಎತ್ತುಗಳ ಮೇಲೆ ಕಟ್ಟಿ ಅದನ್ನ ಹೇಳ್ಕೊಂಡು ಹೋಗುವಂಥದ್ದು ಒಂದು, ಇಟ್ಸ್ ಎ ಲಿಟ್ರಲ್ ಮೀನಿಂಗ್, ಅಕ್ಷರಾರ್ಥವಾದದ್ದು. ಆದರೆ ಬೈಬಲ್ ಇಂಡೈರೆಕ್ಟ್ ಸ್ಪೀಚಸ್ ಕೂಡ ಇದೆ. ಬೈಬಲ್ ಅಲ್ಲ, ಇಡೀ ಪ್ರಪಂಚದಲ್ಲೇ ಇಂಡೈರೆಕ್ಟ್ ಸ್ಪೀಚಸ್ ಇದೆ. ಇಂಡೈರೆಕ್ಟ್ ಸ್ಪೀಚಸ್ ಇಲ್ಲದೆ ಇರೋ ಅಂತ ಯಾವುದೇ ಎಡುಕೇಶನ್ ಈ ಪ್ರಪಂಚದಲ್ಲಿಲ್ಲ.
ಮ್ಯಾಥಮೆಟಿಕ್ಸ್ ತಗೊಳ್ರಿ, ಸೈನ್ಸ್ ತಗೊಳ್ರಿ, ನೀವು ಫಿಸಿಕ್ಸ್ ತಗೊಳ್ರಿ, ನೀವು ಲಿಟ್ರೇಚರ್ ತಗೊಳ್ಳಿ, ನೀವು ಪೊಯೆಟ್ರಿ ತಗೊಳ್ಳಿ, ನೀವು ಯಾವುದೇ ಒಂದು ಎಜುಕೇಶನ್ ಸಿಸ್ಟಮ್ ಅಂತ ಬಂದರೂ ಕೂಡ ಆ ಎಲ್ಲವುಗಳಲ್ಲೂ ಕೂಡ ಇಂಡೈರೆಕ್ಟ್ ಮೆಥಡ್ ಆಫ್ ಸ್ಪೀಚ್ ಅಂತ ಇದ್ದೇ ಇರ್ತದೆ, ಅಥವಾ ಫಿಗರೇಟಿವ್ ಸ್ಪೀಚ್ ಅಂತ ಕರಿತೀವಿ, ಮೆಟಫೋರಿಕ್ ಸ್ಪೀಚ್ ಅಂತ ಕರಿತೀವಿ. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ತುಂಬಾ ಇದಾವೆ. ಅದರಲ್ಲಿ ನಾನು ಒಂದನ್ನ ಇಲ್ಲಿ ಹೇಳ್ಕೊಡ್ತೀನಿ ನಿಮಗೆ, ಏನೋ ಸಿಂಬಾಲಿಕ್. ಸೊ ಈ ನೊಗ ಅನ್ನುವಂಥದ್ದು ಯಾವುದನ್ನ ಸಿಂಬಲೈಸ್ ಮಾಡಿ ಯೇಸು ಕ್ರಿಸ್ತರು ಹೇಳ್ಕೊಟ್ರು ಅಂತ ನೋಡೋದಾದ್ರೆ, ಮತ್ತಾಯನ ಸುವಾರ್ತೆಗೆ ನಾವು ಬರೋಣ. ಅಲ್ಲಿ ನನ್ಗನ್ಸುತ್ತೆ, ಏನ್ ಮಾಡಿ 23ನೇ ವಚನವನ್ನ ಒಂದ್ಸರಿ ಓಡ್ರಿ. 23ನೇ ಅಧ್ಯಾಯ, ಮತ್ತಾಯ 23ನೇ ಅಧ್ಯಾಯದ 23ನೇ ವಚನವನ್ನ ಒಂದ್ಸರಿ ಓದನ್ರ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರುಗ, ಸೋಪು, ಜೀರಿಗೆಗಳಲ್ಲಿ ಹತ್ತರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನೂ ಕರುಣೆಯನ್ನೂ ನಂಬಿಕೆಯನ್ನೂ ಬಿಟ್ಟು ಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನೂ ಬಿಡಬಾರದು. ನೋಡಿ, ಇಲ್ಲಿ ಹೇಳ್ಬಿಡ್ತಾರೆ ಮಾಡಬಾರ್ದಾಗಿರೋಂಥ, ಅಂದ್ರೆ ತುಂಬಾ ತೀರಾ ಅವಶ್ಯಕತೆ ಇಲ್ಲದೆ ಇರೋಂಥ ವಿಷಯಗಳು, ತೀರಾ ಅವಶ್ಯಕತೆ ಇರುವ ವಿಷಯಗಳು, ಈ ಎರಡು ವಿಷಯಗಳನ್ನ ಹೇಳ್ಬಿಟ್ಟು ಇದು ಎರಡರಲ್ಲಿ ಒಂದನ್ನ ಮಾತ್ರ ಜನಗಳ ಮೇಲೆ ನೀವು ಒರೆಸಿದ್ದೀರಾ ಅಂತ ಹೇಳ್ತಾರೆ. 4ನೇ ವಚನ. ಈಗ 4ನೇ ವಚನ ಓದ್ಬಿಡ್ರಿ. ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ, ತಾವಾದರೋ ಬೆರಳಿನಿಂದಲಾದರೂ ಅವುಗಳನ್ನು ಮುಟ್ಟಲೊಲ್ಲರು. ನೋಡ್ರಿ ಏನ್ ಹೇಳ್ತಾರೆ, ಭಾರವಾದವುಗಳು ಅಂತಂದ್ರೆ ಜೀರಿಗೆ ಕೊಡ್ರಿ, ಮುರುಗ ಕೊಡ್ರಿ, ಸೋಪ್ ಕೊಡ್ರಿ, ಕಾಣಿಕೆ ಕೊಡ್ರಿ, ದಶಮಾಂಶ ಕೊಡ್ರಿ, ವಿಶೇಷ ಕಾಣಿಕೆ ಕೊಡ್ರಿ, ಚರ್ಚ್ ಕಟ್ಟೋ ಕಾಣಿಕೆ ಕೊಡ್ರಿ, ಚರ್ಚ್ ಇನ್ಸ್ಟ್ರೂಮೆಂಟಲ್ ಕಾಣಿಕೆ ಕೊಡ್ರಿ, ಚರ್ಚ್ ಫೆಸ್ಟಿವಲ್ಸ್ ಕಾಣಿಕೆ ಕೊಡ್ರಿ, ಚರ್ಚ್ ಸಮಾಧಿ ಕಾಣಿಕೆ ಕೊಡ್ರಿ, ಚರ್ಚ್ ಮ್ಯಾರೇಜಸ್ದು ಕಾಣಿಕೆಗಳು ಕೊಡ್ರಿ. ಈ ತರ ಇನ್ನೂ ಜಾಸ್ತಿ ಇದಾವೆ, ನನಗೆ ಗೊತ್ತೇ ಇಲ್ಲ ಆಕ್ಚುಲಿ. ಜಾಸ್ತಿ ಬೇರೆ ಬೇರೆ ಚರ್ಚ್ಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ವಸೂಲಿಗಳಿದಾವೆ. ಈ ತರ ಎಲ್ಲ ಮಾಡ್ತೀರಾ ನೀವು, ಓಕೆ, ಮಾಡ್ಕೊಳ್ಳಿ, ತಪ್ಪಿಲ್ಲ, ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ರೆ ನಿಮಗೂ ಜೀವನೋಪಾಯಕ್ಕೆ ಏನೋ ಬೇಕಲ್ಲ, ಅದಕ್ಕೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಆ ಜೀವನೋಪಾಯ ನೀನು ಕೊಟ್ಟಿದ್ದೇನಕ್ಕೆ ಅಂತಂದ್ಬಿಟ್ರೆ ಈ 3 ಬಹಳ ಬೆಲೆ ಉಳ್ಳತಕ್ಕಂತ ಹೊರೆ, ನೊಗ, ಇದು ನಾನು ಹೊರಿಸಿರೋದು, ಇದು ದೇವ್ರದಿದು, ಇದನ್ನ ಇಡ್ಬೇಕಿತ್ತು ಅವ್ರ ಹೆಗಲಿನ ಮೇಲೆ. ಇದು ಇಡ್ಲಿಲ್ವಲ್ರಯ್ಯ ನೀವು ಅಂತ ಹೇಳ್ಬಿಟ್ರು. ಏನನ್ನ ಅಂದ್ಬಿಟ್ರೆ, ದೇವ್ರ ಮೇಲೆ ಇಡ್ತಕ್ಕಂಥ ನಂಬಿಕೆಯ ಸ್ಪಷ್ಟತೆ, ಮತ್ತು ಇತರರಿಗೆ ತೋರಿಸಬೇಕಾದಂತಹ ಕನಿಕರದ ಸ್ಪಷ್ಟತೆ, ಮತ್ತು ನ್ಯಾಯದ ಸ್ಪಷ್ಟತೆ. ನೀವು ನ್ಯಾಯವಾಗಿ ನಡ್ಕೊಳ್ಬೇಕು, ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನ್ಯಾಯದಲ್ಲಿ ನಡ್ಕೊಳ್ಬೇಕು. ನಾನು ಮಾಡೋ ನ್ಯಾಯಕ್ಕೆ, ನಾನು ಜೀವಿಸುವ ನ್ಯಾಯದ ಜೀವನಕ್ಕೆ ನನಗೆ ದೇವರು ಪ್ರತಿಫಲ ಕೊಡ್ತಾರೆ ಅಂತ ನೀವು ಜೀವಿಸ್ಬೇಕು. ಆಮೇಲೆ ನಿನ್ನ ನೆರೆಯವನನ್ನು ಅಕಸ್ಮಾತ್ ನ್ಯಾಯವನ್ನು ಏನೋ ಒಂದ್ ಕಡೆ ತಪ್ಪೋದೋ, ಎಡವೋದೋ, ಮುಗುರ್ಸೋದೋ, ಕೈಲಾಗದೆ ಅವ್ನು ಬಿದ್ದುಬಿಡೋದೋ, ಏನೋ ಒಂದು ಮಾಡುವಾಗ ಕನಿಕರ ತೋರಿಸ್ಬೇಕು ಅವನಿಗೆ. ಸೊ ಅವಾಗ ನೀತಿಯನ್ನು, ನಂಬಿಕೆಯನ್ನು, ಕನಿಕರವನ್ನ ನೀವು ಅಭ್ಯಾಸ ಮಾಡಿಸ್ಬೇಕಿತ್ತು. ಅದನ್ನ ಬ್ಯಾಲೆನ್ಸ್ಡ್ ಆಗಿ ಇಡಬೇಕಿತ್ತು ನೀವು ಹೆಗಲಿನ ಮೇಲೆ ಹೊರೆಯಾಗಿ. ಆ ಹೊರೆನ ಬ್ಯಾಲೆನ್ಸ್ಡ್ ಆಗಿ ಇಟ್ಟಿಲ್ಲ ನೀವು. ನೀವೇನ್ ಮಾಡಿದ್ದೀರಾ, ನಿಮ್ಮ ಹೊಟ್ಟೆ ಉದರ ಪೋಷಣಂ ಅದಕ್ಕೋಸ್ಕರವಾಗಿ ಏನ್ ಬೇಕೋ ಅದನ್ನ ಮಾತ್ರ ಲಿಸ್ಟ್ ಮಾಡಿ ಅವ್ರ ಮೇಲೆ ಇಟ್ಬಿಟ್ಟು, ಕನಿಕರ ತೋರಿಸ್ಲಿಲ್ಲ ಅಂದ್ರೆ ಹೋಗ್ಲಿ, ನನಗೇನಾಗ್ಬೇಕು, ನೀತಿಯಲ್ಲಿ ನಡೆದ್ರೆ ನಡಿಲಿಲ್ಲ ಅಂತಂದ್ರೆ ನನಗೇನಾಗ್ಬೇಕು, ನಂಬಿಕೆ ಇದ್ರೆ ಇರ್ಲಿ, ಇಲ್ಲ ಅಂತಂದ್ರೆ ಪ್ರತಿಫಲ ಇಲ್ದಿದ್ರೆ ಹೋಗ್ಲಿ ಅಂತ ಏನ್ ನನಗೇನಾಗ್ಬೇಕಂತೇಳಿ ಅವುಗಳನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದೀರಾ. ಬಟ್ ಆಕ್ಚುಲಿ ಅದೇ ಮೋರ್ ವೆಯ್ಟಿಯರ್ ಅಂತ ಹೇಳ್ತಾರೆ. ತುಂಬಾ ಬೆಲೆ ಬಾಳ್ತಕ್ಕಂತ ಹೊರೆ ನಾನು ಇಟ್ಟಿದ್ದಿದ್ದು ಅದು, ಅದನ್ನ ತೆಗೆದಾಕ ನೀವು ಮನುಷ್ಯ ನಿರ್ಮಿತ ಹೊರೆಗಳನ್ನ ಇಟ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಇಲ್ಲಿ ಹೆಂಗಿದೆ ಅಂದ್ರೆ, ದೇವ್ರದು ಅಂತ 3 ಏನಿದ್ವು ಅದನ್ನ ಎತ್ಬಿಟ್ಟು ಮನುಷ್ಯರಿಗೆ ಅಂತ ಏನಿದ್ವು ಒಂದ್ 20 ಅದನ್ನೆಲ್ಲ ಒರೆಸ್ಬಿಟ್ಟಿದ್ದಾರೆ. ಹಂಗಂದ್ರೆ ಈ ಒಂದು ಧರ್ಮ, ಮತ, ಪಂಥ ಅನ್ನತಕ್ಕಂತಹ ಈ ಗುಂಪುಗಳು, ಈ ಪಂಗಡಗಳು ಏನಿದಾವೆ, ಇವುಗಳು ಮಾಡಿರ್ತಕ್ಕಂಥ ಕಟ್ಟುಪಾಡುಗಳು, ವಿಧಿವಿಧಾನಗಳು, ಆಚರಣೆಗಳು, ಸಂಸ್ಕಾರಗಳಂತೇನಿದಾವೆ, ಈ ಎಲ್ಲವುಗಳು ಸೇರಿ ಮನುಷ್ಯನ ಮೇಲೆ ನೊಗ ಆಗೋಗ್ಬಿಟ್ಟು ಹೊರಕಾಗ್ತಾ ಇಲ್ಲ ಅವ್ರಿಗೆ. ಯಾಕಪ್ಪ ದೇವಸ್ಥಾನಕ್ಕೆ ಹೋಗ್ತೀನಿ, ಯಾಕಪ್ಪ ಚರ್ಚ್ಗೆ ಹೋಗ್ತೀನಿ, ಯಾಕಪ್ಪ ಮಸ್ಜಿದ್ಗೆ ಹೋಗ್ಬೇಕು ನಾನು ಅನ್ನೋ ರೀತಿಯಲ್ಲಿ ಹೊರೆ ಮಾಡಿ ಇಟ್ಬಿಟ್ಟಿದ್ದಾರೆ. ಇವತ್ತು ಇರಾನಲ್ಲಿ ಅಷ್ಟು ದೊಡ್ಡ ವಾರ್ ನಡೀತಾ ಇದೆ. ಇರಾನ್ ವಾರಲ್ಲಿ ಇರಾನ್ಗೆ ಅಗೇನ್ಸ್ಟ್ ಆಗಿ ಮುಸ್ಲಿಮ್ಸ್ ಇದ್ದಾರೆ. ಕೆಲವು ಸುತ್ತಮುತ್ತಲ ಕಂಟ್ರಿ ಮುಸ್ಲಿಮ್ಸ್ ಎಲ್ಲ ಅವ್ರಿಗೆ ಅಗೇನ್ಸ್ಟ್ ಆಗಿದ್ದಾರೆ. ಅದಕ್ಕೆ ಸುಮಾರು ಅವರು 10-15 ದೇಶಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇರಾನಿಯನ್ಸ್. ಕಾರಣ ಏನು, ನೀವು ಮುಸ್ಲಿಂ ಅವರು ಮುಸ್ಲಿಂ, ಯಾಕ್ರೆ ನೀವಿಬ್ರು ಫೈಟ್ ಮಾಡ್ತೀರಾ ಅಂದ್ರೆ ಶಿಯಾ ಮತ್ತು ಸುನ್ನಿ. ನೋಡಿ,
ಈ ಶಿಯಾ ಮತ್ತು ಸುನ್ನಿ ಅನ್ನ ಅಂತವ್ರು, ಈ ಸುನ್ನ ಅನ್ನ ಅಂತವ್ರು ಕೇಳಿಸ್ಕೊಂಡಿದ್ದಂತೆ ನಡಿಬೇಕು ನೀವು ಅಂತ ಹೇಳೋರು. ಈ ಶಿಯಾ ಅಂತನ್ನಂತವ್ರು ಕೇಳಿಸ್ಕೊಂಡಿದ್ದನ್ನ ಮಾತ್ರ ನಾವು ಇದು ಮಾಡ್ಬೇಕಷ್ಟೇ, ನಡೆಯೋದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬಾರ್ದು. ಸೊ ಆಗ ಇರಾನಿಯನ್ಸ್ ಏನ್ ಮಾಡ್ಬಿಟ್ರು ಅಂತ ಅಂದ್ಬಿಟ್ರೆ, ನೀವು ಬುರ್ಕಾ ಹಾಕ್ಬೇಕು, ಅದಾಕ್ಬೇಕು, ಇದಾಕ್ಬೇಕು, ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ಬೇಕಂತೇಳಿ ಜನಗಳನ್ನ ಉಸಿರು ಕಟ್ಟಿಸ್ಬಿಟ್ರು. ಸುಮಾರು 40 ವರ್ಷದಿಂದ ಈಚೆಗೆ, ಒಂದು 40 ಇಯರ್ಸ್ ಇಂದ ಜನಗಳ ಉಸಿರು ಕಟ್ಟಿಸಿ ಅವರಿಗೆ ಏನು ಮಾಡೋಕ್ಕಾಗ್ಲಿಲ್ಲ. ನೊಗ ತರ ಹೇಳೋದಕ್ಕಿಂತ ಇದನ್ನ ಊರ್ಲ್ ಅಂತ ಹೇಳ್ಬೋದು, ಆ ಲೆವೆಲ್ಗೆ. ಜಸ್ಟ್ ನೊಗ ಆಗಿದ್ರೆ ಪರವಾಗಿಲ್ಲ, ಒತ್ಕೊಂಡು ಹೋಗೋರು ಜನಗಳು. ಇವ್ರು ಉಸಿರು ಕಟ್ಟಿಸ್ಬಿಟ್ರು ನೇಣ್ಗಂಬ ಹಾಕಿ. ಜನಗಳ ರಿವಾಲ್ಟ್ ಆಗ್ಬಿಟ್ರು, ದಂಗೆ ಎದ್ದು ಬಿಟ್ರು. ದಂಗೆ ಎದ್ದು ತಿರುಗಿ ಬಂದು ಹೆಣ್ಮಕ್ಳು ರಸ್ತೆಗಿಳಿದು ಬಿಟ್ಟಿದ್ದೇನೆ, ನಾವು ನೀವೇನಾದ್ರೂ ಬುರ್ಕಾ ಹಾಕ್ಲೇಬೇಕಂತ ಕಡ್ಡಾಯ ಮಾಡಿದ್ರೆ ಆಮೇಲೆ ಬಟ್ಟೆ ಹಾಕ್ದಂಗೆ ನಾವು ಬೀದಿಯಲ್ಲಿ ತಿರ್ಗಾಡ್ಬಿಡ್ತೀವಿ, ಏನ್ ಮಾಡ್ತೀರಾ ನೀವು ನೋಡೋಣ ಅಂತೇಳಿ ರೊಚ್ಚಿಗೆ ಎದ್ದು ಬಿಟ್ರು ಸರ್ಕಾರಕ್ಕೆ ವಿರುದ್ಧ. ಸೊ ಏನಾಯ್ತು, ಇವಾಗ ಬೇರೆ ದೇಶಗಳು ಇನ್ವಾಲ್ವ್ಮೆಂಟ್ ಬಂದ್ಬಿಡುತ್ತೆ. ಅವಾಗ ಇಂಟರ್ನಲ್ಲಿ ಒಳಗಿರೋ ಜನಕ್ಕೆ ಆಪೋಸಿಟ್ ಆಗಿ ಎದ್ದು ಬಿಟ್ರು. ಬೇರೆ ದೇಶಗಳೆಲ್ಲ ಅದ್ರ ಒಳಗಡೆ ಹೋಗಿ ಇಂಟರ್ಫಿಯರ್ ಆಗ್ಬಿಟ್ರು ಪರ್ಸನಲ್ ಮ್ಯಾಟರ್ಸ್ ಅಲ್ಲಿ. ಇಂಟರ್ಫಿಯರ್ ಆಗಿದ್ದಲ್ಲದೆ ಆ ದೇಶದ ಮುಖಂಡರನ್ನೇ ಓಡದತ್ತ ಸಾಯಿಸಿ ಬಿಸಾಕಿದ್ರು ಮೊನ್ನೆ. ಯಾಕೆ? 40 ವರ್ಷದ ಹಿಂದೆ ನೀನೊಬ್ಬ ಆಫ್ಟರ್ ಆಲ್ ಕೆಲಸಗಾರ ಆಗಿದ್ದ, ಅವನು ಮೊನ್ನೆ ಸತ್ತವನು ಕೊಮೇನಿ ಅನ್ನೋಂಥವ್ನು, ಆಫ್ಟರ್ ಆಲ್ ಕೆಲಸಗಾರ. ಈಗೇನ್ ಮಾಡ್ಬಿಟ್ಟ ಅವನು, ಇಸ್ಲಾಮಿಕ್ ಪ್ರಿನ್ಸಿಪಲ್ಸ್ ನ ನೊಗದ ರೀತಿಯಲ್ಲಿ ಒರೆಸಿ ಅವ್ರ ಮೇಲೆ, ಸದ್ದುಕಾಯರು ಫರಿಸಾಯರು ಹಿಂಗೆ ಮಾಡಿದ ಆ ಕಾಲದಲ್ಲಿ, ಅವರೇ ಹಿಂಗೆ ಮಾಡಿದ್ರು. ಅದಕ್ಕೇನೆ ರೋಮನ್ಸ್ ಅವರ ಒಳಗಡೆ ಬಂದು ಇಂಟರ್ಫಿಯರ್ ಆಗಿ ಅವ್ರನ್ನ ಇಟ್ಕೊಂಡ್ಬಿಟ್ಟು ಕಪಿಮುಷ್ಟಿಯಲ್ಲಿ ಗುಲಾಮರ ತರ ನಡೆಸ್ತಾ ಇದ್ರು. ಆಗ ಯೇಸು ಕ್ರಿಸ್ತರು ನೋಡಿದ್ದೇನೆ ಜನಗಳನ್ನ, ಅಯ್ಯೋ ಜನಗಳೇ, ಕಷ್ಟಪಡ್ತಾ ಇರೋರೆ, ಹೊರೆ ಹೊತ್ತವರೇ, ಆ ದೇವಸ್ಥಾನ, ಈ ಪೂಜೆ, ಆ ಪ್ರಾರ್ಥನೆ, ಈ ಒಂದು ಮನವಿ, ಇದಕ್ಕೆ ನಾನು ಕಾಣಿಕೆ ಕೊಟ್ರೇನೆ ಅವ್ನು ಪೂಜೆ ಮಾಡೋದು, ಇವನಿಗೆ ದಶಮಾಂಶ ಕೊಟ್ರೇನೆ ಇವನ್ ಅರ್ಚನೆ ಮಾಡೋದು, ಇಲ್ಲಾಂದ್ರೆ ಅವ್ನು ನಮ್ಮ ಮನೆಗೆ ಬರಲ್ಲ, ಬರ್ತ್ಡೇಗೆ ನಮ್ಗೆ ಪ್ರಾರ್ಥನೆ ಮಾಡಲ್ಲ, ಮದುವೆಗೆ ನಮ್ಮ ತಲೆ ಮೇಲೆ ಕೈ ಇಡಲ್ಲ, ಸಮಾಧಿಗೆ ನಮ್ದು ಬಾಕ್ಸಲ್ಲಿ ಇಡಲ್ಲ ಅವನು. ಈ ತರ ನಾನಾ ವಿಧವಾದಂತಹ ಆ ಸಂಪ್ರದಾಯಗಳಿಗೆ ಭಯಪಟ್ಟು ನೀವೇನಾಗ್ಬಿಟ್ಟಿದ್ದೀರಾ, ಭಾರದ ಕೆಳಗಡೆ ಇದ್ದೀರಾ, ನೊಗದ ಕೆಳಗಡೆ ಇದ್ದೀರಾ. ಈ ತರ ಯಾರನ್ನು ಬದುಕಕ್ಕಾಗಲ್ಲ, ಈ ರೀತಿ ಭಕ್ತಿ ತೋರ್ಸಕ್ ಆಗಲ್ಲ ದೇವ್ರ ಮುಂದೆ. ಹಂಗಂದ್ರೆ ಇದನ್ನ ಬಿಟ್ಟು ನೀವೇನ್ ಮಾಡ್ಬೇಕಂತ ಅಂದ್ಬಿಟ್ರೆ, ನನ್ನ ಹತ್ರಕ್ ಬನ್ರಿ, ನಾನ್ ನಿಮಗೆ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ನೊಗವನ್ನ ನಾನು ಕೊಡ್ತೀನಿ. ನಾನ್ ನಿಮ್ಮನ್ನ ಫ್ರೀಯಾಗಿ ಏನು ಬಿಟ್ಬಿಡಲ್ಲ, ಇಷ್ಟ ಬಂದಂಗೆ ಹೋಗ್ರಿ, ಹೆಂಗ್ ಬೇಕೋ ಹಂಗೆ. ಏನ್ ಹೇಳ್ತೀವಿ, ಅನಾರ್ಕಿ, ಅರಾಜಕತೆ, ನಿಮಗೆ ನೀತಿ ನ್ಯಾಯ ಏನು ಇಲ್ಲದಂಗೆ ಮನಸ್ಸಿಗೆ ಬಂದಂತೆ ಪ್ರಾಣಿಗಳ ತರ ಬದುಕ್ರಿ ಅಂತ ನಾನೇನ್ ಬಿಟ್ಬಿಡಲ್ಲ. ನಾನೇ ಏನ್ ಮಾಡ್ತೀನಿ ಅಂದ್ರೆ, ನಾನು ಒಂದು ಹೊರೆನ ಕೊಡ್ತೀನಿ. ಬಟ್ ನನ್ನೊರೆ ನಿಮ್ಗೇನಾಗಿರುತ್ತೆ ಅಂದ್ರೆ ಹಗೂರವಾಗಿರುತ್ತೆ ಅಂತ ಅನ್ಕೊತಾರೆ. ಹಗೂರವಾಗಿರುತ್ತೆ, ಲೈಟ್ ಆಗಿರುತ್ತೆ, ಒತ್ಕೊಂಡು ಹೋಗೋದಕ್ಕೆ ಈಸಿ ಆಗಿರುತ್ತೆ, ನಡೆಯೋದಕ್ಕೆ ಈಸಿ ನಿಮಗೆ ಅಂತ ಅನ್ಬಿಟ್ಟು. ಹಂಗಾದ್ರೆ ಈ ರೀತಿಯಾದಂತ ಹೊರೆಯನ್ನ ಈ ಪರಿಸರ ಸದ್ದುಕಾಯರೇ ಒರೆಸಿದ್ರ ಅಂತ ನೋಡಿದ್ರೆ ಆಕ್ಚುಲಿ ಇಲ್ಲ, ದೇವ್ರು ಒರೆಸಿದ್ರು ಒಂದಾನೊಂದು ಕಾಲದಲ್ಲಿ. ದೇವ್ರಿಗೆ ಗೊತ್ತಾಯ್ತು ಇದನ್ನ ಹೊರಕ್ ಆಗಲ್ಲ ಅಂತ, ಇದನ್ನ ಹೊರಕ್ ಆಗಲ್ಲ. ಬೇಕಾದ್ರೆ ಅದಕ್ಕೊಂದು ವಚನ ಓದ್ಕೊಡ್ರಿ, ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ ಓದನ್ರಿ. ಅಪೊಸ್ತಲ 15:10. ಅಪೊಸ್ತಲ 15:10. ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಯಾಕೆ? ನೋಡ್ರಿ ಏನ್ ಹೇಳ್ತಾರೆ, ನಾವಾಗ್ಲಿ ಒತ್ಕೊಳಕ್ಕಾಗಲ್ಲ. ನೋಡಿ ಅಪೊಸ್ತಲರುಗಳು ಹೇಳೋದು ಈ ಮಾತು, ನಾವು ಒತ್ಕೊಳಕ್ಕಾಗಲ್ಲ, ನಮ್ ಪಿತೃಗಳು ಓದ್ಕೊಳಕ್ ಆಗ್ಲಿಲ್ಲ. ನೀವು ಅಬ್ರಾಹ್ಮನಿಂದ ತಗೊಳ್ರಿ, ನನ್ಗೆ ನಂಬಿಗಸ್ತನಾಗಿ ನಡಿಯಪ್ಪ ಅಬ್ರಾಹ್ಮ್ ಅಂತ ಕಳಿಸಿದ್ರು. ಅಬ್ರಾಹ್ಮ್ ಬಂದ್ರು ನಂಬಿಗಸ್ತನಾಗಿ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ನಡೆಯೋಣ ಅಂತೇಳಿ. ಬಂದಿರೋ ಅಂತವ್ರು ಪಾಪ ಅಲ್ಲಿ ಯಾರೋ ಒಬ್ಬ ರಾಜನ್ ಬಂದ್ಬಿಟ್ಟಿದ್ದೇನೆ, ತನ್ನ ಹೆಂಡತಿ ಸುಂದರವಾಗಿದ್ದಾಳೆ ಅಂತ ನೋಡಿದ ತಕ್ಷಣ ಇವನಿಗೆ ಭಯ ಸ್ಟಾರ್ಟ್ ಆಯ್ತು. ನಮ್ಮ ಮೂಲ ಪಿತೃ ಅಬ್ರಾಹ್ಮನಿಗೆ ಭಯ ಸ್ಟಾರ್ಟ್ ಆಗಿ, ಎಲ್ಲಿ ಅವರು ನನ್ನ ಹೆಂಡತಿನ ನೋಡಿ ಅವಳ ನಿಮಿತ್ತವಾಗಿ ನನ್ನನ್ನು ಕೊಂದು ಬಿಡ್ತಾರೋ ಅಂತ. ಯಾಕಂದ್ರೆ ಆ ಕಾಲದಲ್ಲಿ ಅರೇಬಿಯಾ ಮತ್ತು ಆರಾಮ್ಯ ಈ ರಾಜ್ಯಗಳಲ್ಲಿ ಇದು ನಡೀತಾ ಇತ್ತು. ಒಂದು ಸುಂದರವಾದ ಹೆಣ್ಣು ಕಾಣಿಸ್ಬಿಟ್ರೆ ಏನ್ ಮಾಡೋರು, ಗಂಡನನ್ನು ಕೊಂದುಬಿಟ್ಟು ಆ ಹೆಣ್ಣನ್ನ ತಗೊಂಡ್ಬಿಡೋರು. ಆ ಕಾಲದ ಅರಾಜಕತೆ ಇದ್ದಂಗೆನೆ, ಅಲೆಮಾರಿ ಜನಾಂಗಗಳ ಕಾಲ ಅದು. ಸೊ ಆಗ ಅಬ್ರಾಹ್ಮನಿಗೆ ಆ ಕಾಲದ ಸಂಪ್ರದಾಯ ಗೊತ್ತಿತ್ತು, ಓ ಹಿಂಗ್ ಮಾಡ್ಬಿಡ್ತಾರೆ ಇವಾಗ ನನ್ನನ್ನ, ಅದು ಪ್ರಾಕ್ಟಿಕಲ್, ಅದು ನಡೀತಾ ಇದ್ದದ್ದು. ಅದಕ್ಕೆ ನೀನ್ ಸುಳ್ಳು ಹೇಳ್ಬಿಡಮ್ಮ ಅಂತ. ಅಣ್ಣ ನೀನ್ ಸುಳ್ಳು ಹೇಳ್ಬಿಟ್ಟೆ ಕರೆಕ್ಟು ಕಣೋ, ಈಗ ನೀನ್ ಸುಳ್ಳು ಹೇಳ್ಬಿಟ್ರಿ ಆಕೆನ ಕರ್ಕೊಂಡೋಗ ಅವನ್ ಮದುವೆ ಆಗ್ತಾನಲ್ಲ, ಅವಾಗ ನಿಮ್ಮಿಬ್ಬರ ದಾಂಪತ್ಯಕ್ಕೆ ಧಕ್ಕೆ ಬಂತಲ್ಲ, ಅವಳು ಅಪವಿತ್ರಳಾಗ್ತಲ್ಲ. ಈ ಪ್ರಶ್ನೆಗಳೆಲ್ಲ ಬರುತ್ತೆ ಮನಸ್ಸಿಗೆ, ಬರ್ದೇ ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆಸ್ ಅನ್ ಹಸ್ಬೆಂಡ್, ಒಂದು ಗಂಡನಾಗಿ ಇದೆಲ್ಲ ಬಂದ್ಬಿಡ್ತದೆ. ಬಂದ್ಬಿಡುವಾಗ ಅಯ್ಯೋ ಏನನ್ನ ಆಗೋಗ್ಲಿ, ಆಕೆನ ಕರ್ಕೊಂಡೋದ್ ನಾವು ಹೋಗ್ಲಿ, ಆಕೆನ ಮದುವೆನ ಮಾಡ್ಕೊಳ್ಳಿ, ಏನು ನನ್ನ ಪ್ರಾಣ ಉಳ್ಕೊಂಡ್ರೆ ಸಾಕಪ್ಪ ನನ್ಗೆ, ನಾನು ಯಾಕೆ ಪ್ರಾಣ ಕಳ್ಕೊಂಡ್ಲಿ ಇದೊಂದಕ್ಕೋಸ್ಕರವಾಗಿ ಅಂತ ಹೇಳ್ಬಿಟ್ಟು
ಅಬ್ರಾಹ್ಮನು ಈ ರೀತಿಯಲ್ಲಿ ಹೇಳೋಂಥ ಪರಿಸ್ಥಿತಿಗೆ ಬಂದ್ಬಿಡುತ್ತೆ, ಇಕ್ಕಟ್ಟಿಗೆ ಸಿಗಾಕೊಳ್ತೀವಿ 2 ಸಾರಿ. ಮತ್ತೆ ಆಗ ಈ ದೇವ್ರ ಮೇಲೆ ನೀನು ಇಟ್ಟಿದಂತ ನಂಬಿಕೆ ಎಲ್ಲೋಯ್ತಪ್ಪ ಅಬ್ರಾಹ್ಮ ಅಂತ ಕೇಳ್ಬಿಟ್ರೆ, ನಂಬಿಕೆ ಬೆಳೆದು ಅಭಿವೃದ್ಧಿಯಾಗಿ ಒಂದು ಎಮ್ಮರ ಆಗೋದಕ್ಕೆ ತುಂಬಾ 25 ವರ್ಷ ಟೈಮ್ ತಗೊಳ್ತು, 25 years. ಆದ್ರೆ ಒಳಗಡೆ ಪಾಪ ಆತನಿಗೂ ನಡೆಯಕ್ಕಾಗ್ಲಿಲ್ಲ. ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಸತ್ಯವನ್ನ ಇದ್ದಂಗೆ, ಇಲ್ಲ ಆಕೆ ನಾನು ಹೆಂಡತಿ, ನಾನು ಕಾಪಾಡ್ತೀನಿ, ಬೇಕಾದ್ರೆ ಇಬ್ರು ಸಾಯ್ತೀವಿ ನಾವು ಅಂತ ಎಲ್ಲ ಇದು ಮಾಡಕ್ಕಾಗ್ಲಿಲ್ಲ. ಬೋಲ್ಡಾಗಿ 2 ಕಡೆಗಳಲ್ಲೂ ಸುಳ್ಳು ಹೇಳ್ಬೇಕಾಗಿ ಬರ್ತದೆ. ಮಗ ಇಸಾಕನ್ಗೂ ಸಂಭವಿಸುತ್ತೆ, ಇಸಾಕನ್ಗೂ ಅದೇ ಸಂಭವಿಸುತ್ತೆ. ಯಾಕೋಬ್ ನಿನ್ನ ಬೇರೆ ಬೇರೆ ರೀತಿಯಲ್ಲೆಲ್ಲ ಏಮಾರಿಸ್ಬಿಡ್ತಾನೆ. ಆಸ್ತಿನೇ ಮಾರಿಸ್ತಾನೆ, ಅವ್ರ ಅಪ್ಪನೇ ಮಾರಿಸ್ತಾನೆ, ಅವ್ರ ಅಣ್ಣನೇ ಮಾರಿಸ್ತಾನೆ, ಲಾಸ್ಟ್ಗೆ ಮಾವನ್ನೇ ಮಾರಿಸ್ತಾನೆ. ಎಲ್ಲಾರನು ಯಾಮಾರಿಸಿ ಲಾಸ್ಟ್ ಅಲ್ಲಿ ಮನೆಗೆ ತವ್ರ ಮನೆಗೆ ವಾಪಸ್ ಬರುವಾಗ ದೇವ್ರು ಬಂದ್ಬಿಟ್ಟು, ಏನೋ ಈ ತರ ಯಾಮಾರಿಸೋನು ನೀನು, ಯಾಕೋಬ ಅಂತ ಒಳ್ಳೆ ಹೆಸರಿಟ್ಟಿದ್ದಾರೆ ಕಣ ಅಂತಂದ್ರೆ, ನೀನು ಇವ್ ನನ್ನ ಆಶೀರ್ವದಿಸಲೇಬೇಕು ಅಂತ ಅಲ್ಲಿ ದೇವ್ರನ್ನ ಬೇರೆ ಯಾಮಾರ್ಸಕ್ ಕೊಡ್ತಾರೆ. ಆವಾಗ ನಾನು ಯಾಮಾರಲ್ಲಪ್ಪ, ನೀನ್ ನನ್ಗೆ ಅಡ್ಡ ಬಿದ್ರೆ ಮಾತ್ರ ಯಾಮಾರಿಸ್ತೀನಿ ಕಣ, ನಿನ್ ಹೆಸರೇನು ಒಪ್ಕೊ ನೀನ್ ಅಂತ ಹೇಳ್ಬಿಡುವಾಗ, ನಾನು ಯಾಕೋಬ ವಂಚಕ ಸ್ವಾಮಿ ಅಂತ ಒಪ್ಕೊಂಡಾಗ ಆಶೀರ್ವದಿಸಿ ಕಳಿಸ್ತಾರೆ ಹೋಗಂತ. ನೋಡಿ, ಅಬ್ರಾಹಮು, ಈಸಾಕು, ಯಾಕೋಬನಿರ್ಬಹುದು, ಅವರ ಮಕ್ಕಳುಗಳಾಗಿರ್ಬಹುದು, ಮಹಾಭಕ್ತನು, ದೇವರ ಹೃದಯಕ್ಕೆ ಇಷ್ಟನಾಗಿರ್ತಕ್ಕಂಥ ನಮ್ಮ ದಾವೀದನು, ಅರಸನಾದ ದಾವೀದನನ್ನು ತಗೊಂಡ್ರೆ, ಆತನು ಕೂಡ ಅರಮನೆಯಲ್ಲಿ ಸೊಂಪಾಗಿರುವಾಗ ತನ್ನ ಕಣ್ಣಿಗೆ ಏನ್ ಕಂಡ್ರೆ ಅದನ್ನೆಲ್ಲ ಬಯಸ ಅಂತ ಒಂದು ಸ್ಥಿತಿಗಳಿಗೆ ಹೋಗ್ತಾ ಇದ್ದ. ಧರ್ಮಶಾಸ್ತ್ರವೆಂಬ ನೊಗವನ್ನ ಹೊರೋದು ಮನುಷ್ಯನ ಕೈಯಲ್ಲಿ ಅಷ್ಟು ಸಾಧ್ಯ ಇಲ್ಲ. ಕಟ್ಟುಪಾಡುಗಳನ್ನ, ಸಂಪ್ರದಾಯಗಳನ್ನ, ಆಚರಣೆಗಳನ್ನ ಮನುಷ್ಯನ ಮೇಲೆ ಹೊರಿಸೋದು ಬಹಳ ಸುಲಭ ರೀ. ಇನ್ನೊಬ್ಬನ ಮೇಲೆ ಹೊರಿಸೋದು ನಾವು ಮುಟ್ಟಕ್ಕಾಗಲ್ಲ. ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದ್ದು ಮತ್ತಾಯ 23:4 ನಾವೀಗ ಓದಿದ ವಚನದಲ್ಲಿ ಹೇಳಿದ್ರು, ನೀವು ಕಟ್ಬಿಟ್ಟು ಮನುಷ್ಯರ ಮೇಲೆ ಒರೆಸೋದ್ರಲ್ಲಿ ನಿಪುಣರು, ನೀವು ಸಖತ್ತಾಗಿ ಮಾಡ್ತೀರಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸಂಪ್ರದಾಯವನ್ನ ಮಾಡೋದ್ರಲ್ಲಿ ನಿಮ್ಮನ್ನು ಬಿಟ್ರೆ ಪರಿಣಿತರೇ ಇಲ್ಲ, ಇನ್ನು ಅಷ್ಟು ಸ್ಕಿಲ್ಡ್ ನೀವು ಯಹೂದಿಗಳು. ಆದ್ರೆ ಅದನ್ನ ಕೈಕೊಂಡು ನಡೆಯೋದ್ರಲ್ಲಿ ಮಾತ್ರ ನಿಮಗೇನು ಗೊತ್ತಿಲ್ಲ, 0 ಪೀಪಲ್ ನೀವು ಅಂತ ಹೇಳ್ಬಿಟ್ಟು, ನಿಮಗಿಂತ ಸುಧೋಮ್ ಗುಮೋರಗಳವ್ರು ಬೆಟ್ರು ಅಂತಂದ್ಬಿಟ್ಟು. ಆ ಸುಧೋಮ್ ಗುಮೋರಗಳ ಜನರಿಗಿಂತ ನೀವು ಮೂರ್ಖರಾಗಿ, ಕಟಕರಾಗಿದ್ದೀರಾ, ಮೊಂಡ್ರಾಗಿದ್ದೀರಾ, ನಿಮ್ಗೆ ಅರ್ಥನೇ ಆಗಲ್ಲ ಜನಗಳಿಗೆ ಅಂತ ಯೇಸು ಕ್ರಿಸ್ತರು ಬೈತಾರೆ. ಎಲ್ಲ ಬೆತ್ಸಾಯಿದಾವೆ, ಎಲ್ಲ ಕೊರಾಜಿನೇ, ನಿಮ್ಮಲ್ಲಿ ನಡೆದಂತ ಸಂಗತಿಗಳು ಆ ತೂರ್ ಸೀದೋನ್ ಪಟ್ಟಣಗಳಲ್ಲಿ ನಡೆದ್ಬಿಟ್ಟಿದ್ರೆ ಅವರೆಲ್ಲ ಏನಾಗಿರೋರು ಅಂದ್ರೆ ಮನಸಂತರ ಹೊಂದಿ ರೂಪಾಂತರ ಆಗ್ಬಿಟ್ಟಿರೋರು. ಅಷ್ಟು ವಿಷಯಗಳು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ನಿಮ್ ತಲೆಗೆ ಹೋಗಲ್ಲ. ನಿಮಗೆ ಸಂಪ್ರದಾಯಗಳಿಷ್ಟ, ನಿಮಗೆ ಕಟ್ಟುಪಾಡುಗಳಿಷ್ಟ. ಇವಾಗ ನಮ್ದು ಲೆಂಟ್ ಸೀಸನ್ ಅಂತ ತಗೊಳ್ಳಿ, ಲೆಂಟ್ ಸೀಸನ್ ಎಷ್ಟು ಫೇತ್ಫುಲ್ ಆಗಿ ಚರ್ಚ್ ಹೇಳ್ದಂಗೆ ಕೇಳ್ತಾ ಇರ್ತೀವಿ. ಅದೇ ದೇವ್ರು ಕಮಾಂಡ್ ಮಾಡಿರೋದಕ್ಕೆ ನಾವು ಅಷ್ಟು ಹೋಗ್ತೀವ ಅಂತಂದ್ರೆ ನಾವು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕಂದ್ರೆ ದೇವ್ರು ಡಿಮ್ಯಾಂಡ್ ಮಾಡಲ್ವಲ್ಲ. ದೇವ್ರು ಏನ್ ಮಾಡಲ್ಲ, ಕತ್ತಿಸ್ಕಲ್ಲ, ಡಿಮ್ಯಾಂಡ್ ಮಾಡಲ್ಲ. ಯಾವನಿಗಾದರೂ ಅಂತಂತಾರೆ ನೋಡಿ, ಫಸ್ಟ್ ಹೆಂಗಿರತ್ತಂದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅಂತಾರೆ, ಯಾವನಿಗಾದರೂ ಕೇಳುವುದಕ್ಕೆ ಕಿವಿ ಇದ್ದರೆ ಅಂತಾರೆ. ಸೊ ಈಗ ಕೇಳಿಸ್ಕೊಳಕ್ಕೆ ಕಿವಿ ಇದೆ ಸಮಯ, ಬಟ್ ಮನ್ಸಿಲ್ಲ, ಓಕೆ ಅಂತಂದು ನಾವು ಬೇಕಾದ್ರೆ ದೇವ್ರನ್ನ ಅವಾಯ್ಡ್ ಮಾಡ್ಬೋದು. ದೇವ್ರ ಕತ್ತಿಸ್ಕಲ್ಲ, ನಮ್ಗೆ ನಾವು ಅವಾಯ್ಡ್ ಮಾಡಿದ್ರು ದೇವ್ರ ಕತ್ತಿಸ್ಕಲ್ಲ. ಬಟ್ ಈ ಚರ್ಚ್ಗಳು, ಈ ಡಿನಾಮಿನೇಷನ್ಗಳು, ಈ ಲೀಡರ್ಸ್ಗಳು, ಈ ಒಂದು ಚರ್ಚ್ನಲ್ಲಿ ಅಪಾಯಿಂಟ್ ಮಾಡ್ತಕ್ಕಂತಹ ಏನ್ರಿ ರೂಲರ್ಸ್, ಆಫೀಸ್ ಬೇರರ್ಸ್ಗಳು, ಇವ್ರುಗಳು ಮಾತ್ರ ಡಿಮ್ಯಾಂಡ್ ಮಾಡ್ತಾರೆ, ಫೈನ್ಗಳಾಗ್ತಾರೆ. ಬೇಕಂದ್ರೆ ನಮ್ಮನ್ನ ಇದರಿಂದ ಎಕ್ಸ್ಪೆಲ್ ಮಾಡ್ಬಿಡ್ತಾರೆ, ಫೆಲೋಶಿಪ್ ಇಂದ ನಮ್ಮನ್ನ ಡಿಸ್ಫೆಲೋಶಿಪ್ ಮಾಡ್ತಾರೆ. ಆಮೇಲೆ ನಾವ್ ಏನನ್ನ ಕಾರ್ಯಕ್ರಮಗಳಿರುವಾಗ ಸೈನಾಕ್ರಿ ಅಂತನೋ, ಮನೆಗೆ ಬನ್ರಿ ಅಂತ ಕರೆದ್ರೆ ನಾವ್ಯಾಕೆ ಬರ್ಬೇಕು, ನೀವೆಷ್ಟು ಸಾರಿ ಬರ್ತಾ ಇದ್ದೀರಾ ಅಂತ ಬೇಕಾದ್ರೆ ಪೋಸ್ಟ್ ಕೊಡ್ತಾರೆ, ಇವೆಲ್ಲ ಮಾಡ್ತಾರೆ. ಹಾಗಾದ್ರೆ ಪ್ರೀತಿಯ ಸಹೋದರರೇ, ಈ ಒಂದು ಬೈಬಲ್ ಇಂಟ್ರಡಕ್ಷನ್ ಒಳಗಡೆ ನಾವು ಹೋಗ್ತಾ ಇರುವಾಗ ನೋಡಿ, ಇಂಥ ಸಂಪ್ರದಾಯಗಳಿಗಿಂತ ನಾವು ಯಾವುದಕ್ಕೆ ಒತ್ತು ಕೊಡಬೇಕಾಗಿತ್ತು ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾರೆ. ನಾವಾಗಲಿ ನಮ್ಮ ಪಿತೃಗಳಾಗಲಿ ಹೊರಲಿಕ್ಕೆ ಆಗದೆ ಇರತಕ್ಕಂಥ ನೊಗವನ್ನ ನೀವು ಮಾಡಿ ಸಂಪ್ರದಾಯಗಳನ್ನ ಹೊರಿಸೋದಕ್ಕಿಂತ ಸತ್ಯದ ಒಳಗಡೆ ಬರೋದಕ್ಕೆ ಬಿಡ್ರಿ ಶಿಷ್ಯರ ಮನಸ್ಸನ್ನ ಅಂತ. ಹೊಸದಾಗಿ ಶಿಷ್ಯರು ತಿರುಗ್ತಾ ಇದ್ದಾರೆ, ನೂತನವಾಗಿ ಬರ್ತಾ ಇದ್ದಾನೆ ಅವನು, ಬೈಬಲ್ ಒಳಗಡೆ ಯೇಸು ಕ್ರಿಸ್ತರ ಹೆಸರಲ್ಲಿ ಬರ್ತಾ ಇದ್ದಾನೆ, ದೇವ್ರ ಹತ್ರ ಬರ್ತಾ ಇದ್ದಾನೆ. ಅವನ ಬಿಡ್ರಿ, ಮೊದಲು ಬಂದು ಅವನು ಕಲೀಲಿ, ಸತ್ಯ ಕಲೀಲಿ. ಅವನಿಗೆ ಅರ್ಥ ಆಗುತ್ತೆ, ನಾನು ಯಾವ ಹೊರೆ ಒತ್ಕೊಳ್ಬೇಕು, ನಾನು ಯಾವ ನೊಗದ ಕೆಳಗಡೆ ಇರಬೇಕು. ಈ ಲೋಕದ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಇವುಗಳಿಗೆ ನಾನು ಗುಲಾಮನಾಗಿ ಅದರಲ್ಲಿ ಇದ್ದಷ್ಟು ದಿನ ಏನು ನನಗೆ ಕೊನೆಯಲ್ಲಿ ಲಾಭ ಇಲ್ಲ, ಪ್ರತಿಫಲ ಇಲ್ಲ. ನಾನು ಗುಲಾಮನಾಗಿದ್ದು ಬಿಟ್ರೆ, ನಾನು ಅದರಿಂದ ಹಿಂಸೆಗೊಳಗಾಗದು ಬಿಟ್ರೆ, ಕುಟುಂಬನೇ ತಗೊಳ್ಳೆ, ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ, ಅಣ್ಣ ತಮ್ಮ, ಎಲ್ಲವುಗಳು ಕೂಡ ಒಂದು ದಿನ ನಮ್ಮನ್ನ ಬಿಟ್ಟೋಗ್ತದೆ. ನಮ್ಮ ಆತ್ಮರಕ್ಷಣೆಗೆ ಯಾರು ಕಾಂಟ್ರಿಬ್ಯೂಟ್ ಮಾಡಲ್ಲ. ಸಾಯ್ತಾ ಇರ್ತಕ್ಕಂಥ ಒಬ್ಬ ಮನುಷ್ಯನನ್ನ ಯಾವ ಮಾನವನೂ ಸಹ ಹಣ ಕೊಟ್ಟಾಗಲಿ ಅಥವಾ ಸಹೋದರನಿಗೆ ಪ್ರಾಣ ಕೊಟ್ಟಾಗಲಿ ಕಾಪಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಕೀರ್ತನೆ 49:8 ಓದ್ತೀವಿ. ಹಂಗಾದ್ರೆ ಯೇಸು ಕ್ರಿಸ್ತರ ಹತ್ರ ಬರೋರಿಗೆ ಮೊದಲು ಬಿಡ್ಬೇಕ್ರಿ, ಇನ್ವೈಟ್ ಮಾಡ್ಬೇಕ್ರಿ. ಎಲೆ ಕಷ್ಟಪಡ್ತಾ ಇರೋವ್ರೆ,
ಎಲೆ ಹೊರೆಗಳಲ್ಲಿರುವವರೇ ನೀವೆಲ್ಲರೂ ಆ ಹೊರೆಗಳನ್ನ ಸ್ವಲ್ಪ ಪಕ್ಕಕ್ಕೆ ಇಡ್ರಿ, ಪರವಾಗಿಲ್ಲ. ನಿಮ್ಮ ಸಂಪ್ರದಾಯಗಳು, ನಿಮ್ಮ ಕಟ್ಟುಪಾಡುಗಳು, ನಿಮ್ಮ ಚರ್ಚ್ ಆಚರಣೆಗಳು, ಆ, ನಿಮ್ಮ ಚರ್ಚ್ ಟ್ರೆಡಿಷನ್ಸು, ಕಸ್ಟಮ್ಸ್ ಏನಿದೆಯೋ ಇಡ್ರಿ, ಪಕ್ಕಕ್ಕೆ ಇಡ್ರಿ. ಬಂದ್ಬಿಟ್ಟು ಸ್ವಾಮಿ ಹತ್ರ ಆ, ನನ್ನಲ್ಲಿ ಬಂದು ಕಲಿತುಕೊಳ್ಳಿರಿ, ಕಮ್ ಅಂಡ್ ಲರ್ನ್ ಫ್ರಮ್ ಮೀ ಅಂತ ಹೇಳಿದ್ರು. ನನ್ನ ಹತ್ರ ಕಲ್ತ್ಕೊಳ್ರಿ, ನನ್ನ ನೊಗ ಇಟ್ಕೊಳ್ರಿ ಮೊದಲು ಅಂತ ಹೇಳ್ಬಿಟ್ರು. ಸೊ ಮೊದಲು ನಾ ಯೇಸು ಕ್ರಿಸ್ತರ ನೊಗ ಏನಂತ ಹೇಳ್ಬಿಡ್ತೀನಿ, ಆಮೇಲೆ ಕಲಿಯೋದೇನು ಅಂತ ಹೇಳ್ಬಿಟ್ಟು ನಾವೇನ್ ಮಾಡೋಣ ನೋಡೋಣ. ಈಗ ಯೇಸು ಕ್ರಿಸ್ತರು ಒಂದು ನೊಗ ಇಡ್ತೀನಿ ಅಂದ್ರೆ ಅವ್ರು ಎಷ್ಟು ಧರ್ಮಶಾಸ್ತ್ರಗಳು ಇರ್ತಾರೆ, ಎಷ್ಟು ಕಟ್ಲೆಗಳು, ಎಷ್ಟು ಕಾನೂನುಗಳು ಇರ್ತಾರೆ ಅಂತ ಹೇಳ್ಬಿಟ್ಟು ಓದೋಣ ನಾವು. ಅದಕ್ಕೆ ಅದರವಾಗಿ ಏನ್ ಮಾಡೋಣ, ಮತ್ತಾಯ ಸುವಾರ್ತೆ, ಮತ್ತಾಯ ಇಲ್ಲ, ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 34-35 ವಚನಗಳನ್ನ ಓದ್ಕೊಂಡ್ಬಿಡಂದ್ರೆ. ಯೋಹಾನ 13:34-35. ನಾನು ನಿಮಗೆ ಒಂದು ನಾನು ಹೊಸ ನಿಮಗೆ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವೂ ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು. ನೋಡ್ರಿ ಏನ್ ಹೇಳ್ತಾರೆ ಯೇಸು ಕ್ರಿಸ್ತರು, ನಾನ್ ನಿಮ್ಗೊಂದು ಹೊಸ ಆಜ್ಞೆ ಕೊಡ್ತೀನಿ, ನನ್ನ ಹೊರೆ ಇದೆ, ನನ್ನ ನೊಗ ಇದೇನೆ, ನಾನು ಈ ನೊಗ ನಿಮ್ ಮೇಲೆ ಇಡ್ತಾ ಇದ್ದೀನಲ್ವಾ, ಇದು ಏನ್ ನೊಗ ಅಂದ್ಬಿಟ್ರೆ, ಧರ್ಮಶಾಸ್ತ್ರದಲ್ಲಿ ಮೋಶೆ ಹೇಳಿದಂತೆ ನಿಮ್ ಪಕ್ಕದ ಮನೆ ನೋಡ್ಬೇಡ, ಆಸ್ತಿ ಪಡಬೇಡ, ಈ ಒಂದು ಪ್ರಾಣಿಗಳು ಇಷ್ಟಪಡಬೇಡ, ಅದೆಲ್ಲ ಕತೆ ಹೇಳ್ಕೊಂಡು ಕೂತ್ಕೊಳಕ್ ಹೋಗಲ್ಲ, ಅದೆಲ್ಲ ಕಾಮನ್ ಸೆನ್ಸ್ ಅಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ಅವನ್ ಆಸೆ ಪಟ್ರೆ ಅವನ್ ಬಂದು ನನ್ನನ್ನ ಕಾನೂನ್ಗೆ ಕೇಸ್ ಹಾಕಿ ಒದ್ದು ಒಳಗಡೆ ಹಾಕ್ಸ್ತಾನೆ ಅಂತ ನಿಮಗೆ ಬರ್ಬೇಕು ಕಾಮನ್ ಸೆನ್ಸ್. ಅದು ಅಷ್ಟು ಬಂದಿಲ್ಲ ಅಂದ್ರೆ ನೀವು ಪ್ರಾಣಿಗಳಿಗಿಂತ ಅಯೋಗ್ಯರು. ಅದನ್ನ ನಾನು ಬರ್ದೇ ಹೇಳ್ಬೇಕಿಲ್ಲ ಪುಸ್ತಕದಲ್ಲಿ, ಅದನ್ನ ಮೋಶೆ ಆ ಕಾಲದಲ್ಲಿ ಬರ್ದ. ಯಾಕೆ ಆ ಕಾಲದಲ್ಲಿ ವಿದ್ಯೆ ಇಲ್ಲ, ಒಂದು ಸಾಮಾಜಿಕ ವ್ಯವಸ್ಥೆಗಳಿಲ್ಲ, ಅದಕ್ಕೆ ಬರಿಬೇಕಾಯ್ತು 10 ಕಮ್ಯಾಂಡ್ಮೆಂಟ್ಸ್. ಈ ಕಾಲದಲ್ಲಿ ಯೇಸು ಕ್ರಿಸ್ತರು ಅದನ್ನೇ ಬರ್ಕೊಂಡು ಕೂತ್ಕೊಂಡ್ರೆ ಇಷ್ಟು ಅಡ್ವಾನ್ಸ್ಡ್ ಸೊಸೈಟಿಯಲ್ಲಿ. ಸೊ ಖಂಡಿತ ಆ ತರ ಸಿಲ್ಲಿ ಆಗಿರ್ತಕ್ಕಂಥವುಗಳನ್ನೆಲ್ಲ ನಾನು ಬರೆಯೋದು ಒಂದೇ ಆಜ್ಞೆ ಅಷ್ಟೇ ಅಂದ್ರು. ಒಂದೇ ಆಜ್ಞೆ. ಏನಪ್ಪಾ ಅದು ಒಂದೇ ಆಜ್ಞೆ ಅಷ್ಟು ದೊಡ್ಡದ ಹಂಗಾದ್ರೆ ಅಂತ ಅಂದ್ಬಿಟ್ರೆ, ಅವ್ರು ಹೇಳ್ತಾರೆ, ನೀವು ಅಂದ್ರೆ ಶಿಷ್ಯರಾಗಿರುವವರು, ಅಂದ್ರೆ ಬೈಬಲ್ ಅನ್ನ ಅಧ್ಯಯನ ಮಾಡುವವರು, ಯೇಸುವಿನಲ್ಲಿ ನಂಬಿಕೆ ಇಡುವವರು, ಯೇಸುವನ್ನ ಹಿಂಬಾಲಿಸಿ ಅನುಸರಿಸುವವರು, ಅನುಕರಿಸುವವರು, ನೀವು ಒಬ್ಬರ ಮೇಲೆ ಒಬ್ಬರಿಗೆ ನಿಮ್ಮಲ್ಲಿ ಮೊದಲು ಪ್ರೀತಿ ಇಟ್ಕೊಳ್ರಿ ಅಂತ ಅಂತ. ಸೊ ಹಾಗಾದ್ರೆ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ಇವತ್ತು ಒಬ್ಬ ಕ್ರೈಸ್ತನು ಇನ್ನೊಬ್ಬ ಕ್ರೈಸ್ತನ ಮೇಲೆ ಪ್ರೀತಿ ಇಡಬೇಕಾಗಿದೆ. ಇದೊಂದೇ ಆಜ್ಞೆ ಯೇಸು ಕ್ರಿಸ್ತರು ಕೊಡೋದು. ಆತನ ನೊಗದಲ್ಲಿ 10 ದಶಾಜ್ಞೆಗಳಿಲ್ಲ, ಆತನ ನೊಗದಲ್ಲಿ 613 ಕಟ್ಟಳೆಗಳಿಲ್ಲ. ಇಸ್ರಾಯೇಲಿ ಕೊಟ್ಟಿರ್ತಕ್ಕಂಥ ಮೋಶೆಯ ಧರ್ಮಶಾಸ್ತ್ರದ 5 ಪುಸ್ತಕಗಳಲ್ಲಿ 613 ಕಟ್ಟಳೆಗಳಿದ್ದಾವೆ. ತಾಲ್ಮದ್ ಅಂತ ಕರೀತಾರೆ ಅದಕ್ಕೆ ಅವರು. ಇಸ್ರಾಯೇಲ್ದು ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ಅದೇನೆ ಇವತ್ತು ಅವರು ಸಾಂವಿಧಾನಿಕ ವಿಧಿಗಳಂತ ಏನಿದಾವೆ, ನಮ್ಮ ಭಾರತೀಯ ಸಂವಿಧಾನ ಇದ್ದಂತೆ ಅವ್ರ ದೇಶದಲ್ಲಿ ಸಂವಿಧಾನ ಮೋಶೆ ಕೊಟ್ಟಿದ್ದೇನೆ ಫಾಲೋ ಮಾಡೋದವರು. ಸೊ ಈ 613 ಲಾಸ್ ಇಂದನೇ ಅವ್ರದ್ದು ಕಾನ್ಸ್ಟಿಟ್ಯೂಷನ್ ನ ಡ್ರಾಫ್ಟ್ ಮಾಡ್ಕೊಂಡು ಫಾಲೋ ಮಾಡ್ತಾ ಇದ್ದಾರೆ ಇಸ್ರೇಲ್ ಪಾರ್ಲಿಮೆಂಟ್. ಸೊ ಹಾಗಾದ್ರೆ ಯೇಸು ಕ್ರಿಸ್ತರು ಹಂಗಾದ್ರೆ ಸ್ವಾಮಿ ಆ ಕಾಲಕ್ಕೆ 613 ಕೊಟ್ಟಿದ್ದಾರೆ ಮೋಶೆ, ನೀವು ಅದನ್ನ ಒಂದು 10 ಟೈಮ್ಸ್ ಇನ್ಕ್ರೀಸ್ ಮಾಡಿ ಸ್ವಾಮಿ, ಒಂದು 6,000 ಮಾಡಿ ಸ್ವಾಮಿ ಅಂತ ಅಂದ್ಬಿಟ್ರೆ 6,000 ಇಲ್ಲ, 600 ಇಲ್ಲ, 10 ಇಲ್ಲ, ಲಾಸ್ಟ್ಗೆ ನಮ್ದು 10 ಇಲ್ಲ, 10 ಕಮ್ಯಾಂಡ್ಮೆಂಟ್ಸ್ ಕೂಡ ಇಲ್ಲ, ನಾನು ಒಂದೇ ಕೊಡೋದು ಅಂತ. ಏನ್ ಸ್ವಾಮಿ ಅದು ಒಂದೇ ಒಂದು? ಏನ್ ಮಾಡ್ಬೇಕು ಹೇಳ್ರಿ? ನಮ್ಮ ಹಳೆ ಒಡಂಬಡಿಕೆ ಪ್ರವಾದಿಗಳಾಗಿದ್ರೆ ಕೇಳ್ಬಿಡೋದು. ದೇವ್ರು ಹೇಳ್ತಾರೆ, ಮೀಕನ್ಗೆ ಪ್ರವಾದಿ ಮೂಲಕ ಹೇಳ್ತಾರೆ, ನೀವು ನನ್ನ ಹತ್ರ ಬರುವಾಗ ಹೇಳ್ತೀರಾ, ದೇವರೇ ನಮ್ಮನ್ನ ಮೆಚ್ಕೊಳ್ಬೇಕಂದ್ರೆ ನೀನು ನಾ ಏನ್ ತಗೊಂಡ್ ಬರ್ಲಿ, ನನ್ನ ಚೊಚ್ಚಲು ಫಲ ಆ ಗರ್ಭವನ್ನ ತಗೊಂಡ್ ಬಂದು ಕುಯ್ದು ನಿನ್ಗೆ ಯಜ್ಞ ಮಾಡ್ಬಿಡ್ಲಾ, ಬಲಿ ಕೊಟ್ಬಿಡ್ಲಾ, ಸಾವಿರಾರು ಟಗರುಗಳನ್ನ ತಗೊಂಡ್ ಬಂದ್ಬಿಡ್ಲಾ, ಓತ ಕರುಗಳನ್ನ ನಾನು ತಗೊಂಡ್ ಬಂದ್ಬಿಡ್ಲಾ, ಸುಗಂಧ ತೈಲವನ್ನ ನಿನಗೆ ಲಕ್ಷೋಪಲಕ್ಷವಾಗಿ ತಗೊಂಡ್ ಬಂದ್ಬಿಡ್ಲಾ ನಾನು ಅಂತೆಲ್ಲ ಏನೇನೇನೇನೇನು ಯೋಚನೆ ಮಾಡ್ತೀರಲ್ರು, ಏನಕ್ರ ನನಗ್ ತಂದು ಕೊಡ್ತೀರಾ ನೀವು? ನನಗ್ ಕೊಡೋದ್ ಬೇಡ, ಇದನ್ನೆಲ್ಲ ನಿಮ್ ನೆರೆಯವ್ರಿಗೆ ಕೊಡ್ರಪ್ಪ ಅಂತ ಹೇಳಿದ್ರು ಆ ಕಾಲದಲ್ಲೇನೆ. ಬಟ್ ಅವ್ರು ಕೊಡ್ಲಿಲ್ಲ, ಇಸ್ರೇಲ್ ಕೊಡೋಕ್ ಆಗ್ಲಿಲ್ಲ. 1400 ವರ್ಷ ಇತ್ತು ಅವ್ರ ಮೇಲೆ ಧರ್ಮಶಾಸ್ತ್ರ, ಕೊಡೋಕ್ ಆಗ್ಲಿಲ್ಲ ಅವರು. ಆದ್ರೆ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ, ನಿಮ್ ನೆರೆಯವನಿಗೆ ಕೊಡೋದಿಕ್ಕೆ ಬೇಡಪ್ಪ, ಕನಿಷ್ಠ ನಿನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬರ್ತಕ್ಕಂಥ ಬಿಲಿವರ್ಸ್ ಇದನಲ್ವಾ, ಯೇಸು ಕ್ರಿಸ್ತನ ಸದಸ್ಯ ಇದನಲ್ವಾ, ಯೇಸು ಕ್ರಿಸ್ತನ ದೇಹದ ಮೆಂಬರ್ ಇದನಲ್ವಾ, ಅವನಿಗೆ ಕೊಡು ಆ ಪ್ರೀತಿ. ಬೇರೆ ಯಾರಿಗೂ ಕೊಡಿಲ್ಲ ಅಂದ್ರೂ ನಡೆಯುತ್ತೆ. ನೀನ್ ಯಾರಿಗೆ ಕೊಟ್ಟಿದ್ದು ನಾನು ಕೇಳಲ್ಲ. ಲೋಕದಲ್ಲಿ ನೀನ್ ಏನ್ ಮಾಡಿದ್ಯಾ ಅಂತ ಲೆಕ್ಕ ಕೇಳಲ್ಲ, ಕುಟುಂಬಕ್ಕೆ ಏನ್ ಮಾಡಿದ್ಯಾ ಅಂತ ಲೆಕ್ಕ ಕೇಳಲ್ಲ, ಸಮಾಜಕ್ಕೆ ಏನ್ ಮಾಡಿದ್ಯಾ ಅಂತ ಲೆಕ್ಕ ಕೇಳಲ್ಲ, ಪ್ರಕೃತಿಗೆ ಏನ್ ಮಾಡಿದ್ಯಾ ಅಂತಾನೂ ಲೆಕ್ಕ ಕೇಳಲ್ಲ. ಇದೆಲ್ಲಕ್ಕೂ ನಾವು ಬದ್ಧರಾಗಿದ್ದೇವೆ. ವಿ ಆರ್ ರೆಸ್ಪಾನ್ಸಿಬಲ್ ಟು ಟೇಕ್ ಕೇರ್ ಆಫ್ ದಿ ನೇಚರ್ ಆಲ್ಸೋ. ಅದಾಮನಿಗೆ ಹೇಳಿದ್ದು ನೀನು ಇದೆಲ್ಲವನ್ನ ಕಾಪಾಡಬೇಕು ಅಂತ ಹೇಳ್ಕೊಟ್ಟಿರೋಂಥದ್ದು. ಸೊ ಪ್ರಕೃತಿಗೂ ನಮ್ ಕಾಂಟ್ರಿಬ್ಯೂಷನ್ ವಿಚ್ ಇಸ್ ಎಸೆನ್ಷಿಯಲ್,
ಆಸ್ ಎ ಹ್ಯೂಮನ್ ಬೀಯಿಂಗ್ ಜನರಲಿ ಮಾನವನಾಗಿ ಪ್ರಕೃತಿಯನ್ನು ಕೂಡ ನಾವು ಗೌರವಿಸಬೇಕು, ರಕ್ಷಿಸಬೇಕು, ಶುದ್ಧವಾಗಿ ಇಟ್ಕೊಳ್ಬೇಕು. ಅದು ಮಾನವನ ಮೇಲೆ ಇರ್ತಕ್ಕಂಥ ದೈವಿಕ ಹೊಣೆ ಅದು. ಆದ್ರೆ ಸದ್ಯಕ್ಕೆ ದೇವರು ಅದೆಲ್ಲ ಆಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಫಸ್ಟ್ ಬೇಸಿಕಲಿ ನೀವೆಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂದ್ಬಿಟ್ರೆ, ಯೇಸು ಕ್ರಿಸ್ತರು ನಮ್ಮನ್ನ ಕರೆದು ನನ್ನ ಶಿಷ್ಯರುಗಳಾಗಿ ನೀವೊಂದು ಸಣ್ಣ ಗುಂಪಿರ್ತೀರಲ್ಲ, ನಿಮ್ಮ ಒಳಗಡೆ ಶುರು ಮಾಡ್ರಪ್ಪ ನೋಡೋಣ. ಈಗ ಗುರುವಾರ ನಾವು ಸ್ಟಡಿಗೆ ಅಂತ ಜಾಯ್ನ್ ಆಗಿದ್ದೀವಿ ಅಂತ ಇಟ್ಕೋಣ, ಒಂದು 10 ಜನ 20 ಜನ ಜಾಯ್ನ್ ಆಗಿರ್ತೀವಿ ಅಂತ ಇಟ್ಕೋಣ. ನಿಮ್ಮೊಳಗಡೆ ಶುರು ಮಾಡ್ಕೊಳ್ರಪ್ಪ ನೀವು ನೋಡೋಣ. ನೀವು ಜಾಯಿನ್ ಆಗ್ರಿ, ನೀವು ಒಬ್ಬರನ್ನೊಬ್ರು ಪ್ರೀತಿಸ್ರಿ. ಯಾವ ತರ ಪ್ರೀತಿಸ್ಬೇಕು ಹೇಳಿ ದೇವರೇ, ಪ್ರೀತಿಸ್ಬಿಡ್ತೀವಿ. ನಾವೆಲ್ಲ ಏನು ಒಂದು ಮೀಟಿಂಗ್ ಹಾಕ್ಬಿಡೋಣ ಎಲ್ಲಾದ್ರೂ, ಆಯ್ತು ಹಾಕ್ಬಿಡ್ತೀವಿ, ಎಲ್ಲ ಗ್ಯಾದರ್ ಆಗ್ಬಿಡ್ತೀವಿ. ಇಲ್ಲ, ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ಪ್ರೀತಿಸ್ರಿ ಅಂತ ಹೇಳ್ಬಿಟ್ಟು ನೋಡಿ, ಸ್ಟ್ಯಾಂಡರ್ಡ್ ಕೊಡ್ತಾ ಇದ್ದಾರೆ, ಮೆಷರ್ ಕೊಡ್ತಾ ಇದ್ದಾರೆ ಯೇಸು ಕ್ರಿಸ್ತರು. ಯಾವ ತರ ಪ್ರೀತಿಸ್ಬೇಕು ದೇವರೇ, ನಾನ್ ನಿಮ್ಮನ್ನ ಹೆಂಗ್ ಪ್ರೀತಿಸಿದೀನೋ ಹಂಗ್ ಪ್ರೀತಿಸ್ರಿ ಅಂದ್ರು. ಮತ್ತೆ ಯೇಸು ಕ್ರಿಸ್ತರು ಹೆಂಗ್ ಪ್ರೀತಿಸಿದ್ರು ಶಿಷ್ಯರುಗಳನ್ನ ಅಂತ ನೋಡಿದ್ರೆ, ನೋಡಿ, ಶಿಷ್ಯರುಗಳನ್ನ ಕರಿತಾ ಇರುವಾಗಲೇ ಕೆಲವ್ರಿಗೆ ಬರೋ ಶಿಷ್ಯರುಗಳಿಗೆ ಯೇಸು ಕ್ರಿಸ್ತರ ಹತ್ರ ಹೆಂಗ್ ಮಾತಾಡ್ಬೇಕಂತಾನೆ ಗೊತ್ತಿಲ್ಲ. ಬ್ಯಾಪ್ಟಿಸಮ್ ತಗೊಂಡು ಯೇಸು ಕ್ರಿಸ್ತರಿಗೆ ಬರ್ತಾ ಇರ್ತಾರೆ, ಆಗ್ಲೇನೆ ಅಲ್ಲಿ ಆಂದ್ರೇಯ ಮತ್ತು ಯೋಹಾನರು ಬರ್ತಾ ಇರ್ತಾರೆ, ಯಾಕೋಬ ಯೋಹಾನರು ಬರ್ತಾ ಇರ್ತಾರೆ. ಬಂದ್ಬಿಟ್ಟು ಏನಂತ ಕೇಳೋದು, ಯೇಸು ನಿಂಬಾಲಿಸ್ಬೇಕು, ಏನ್ ಕೇಳೋದು, ಸ್ವಾಮಿ ನಮ್ಮನ್ನ ಶಿಷ್ಯರಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಕೇಳಿದ್ರೆ ಆಯ್ತು, ಸ್ವಾಮಿ ನಿಮ್ಮನ್ನ ಹಿಂಬಾಲಿಸಕ್ಕೆ ಅನುಮತಿ ಕೊಡಿ ಆಯ್ತು, ಅಥವಾ ಸ್ವಾಮಿ ನಮ್ಗೆ ಬೋಧನೆ ಮಾಡ್ರಿ, ನಿತ್ಯ ಜೀವಕ್ಕೆ ಹೋಗ್ಬೇಕು ನಾವು, ನಮ್ಗೆ ಏನ್ ಮಾಡ್ಬೇಕು ಹೇಳ್ಕೊಡಿ. ಈ ತರ ಏನಾದ್ರೂ ಒಂದು ಒಳ್ಳೆ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೇಕು. ಅವ್ರದ್ದು ಆಬ್ಜೆಕ್ಟ್ ಏನಿದೆ ಅಂತ ತಿಳಿಸ್ಬೇಕು. ನೀವ್ ಏನಕ್ಕೆ ಬರ್ತಾ ಇದ್ದೀರಾ, ಗುರಿ ಏನು, ನೀವು ಇವತ್ತು ಬೈಬಲ್ ಸ್ಟಡಿ ಏನಕ್ಕೆ ಅಟೆಂಡ್ ಮಾಡ್ತಾ ಇದ್ದೀರಾ, ಆಬ್ಜೆಕ್ಟ್ ಹೇಳ್ಬೇಕು. ಇಂಥದಕ್ಕೋಸ್ಕರ ನಾನು ಅಟೆಂಡ್ ಮಾಡ್ತೀನಿ ಹೇಳ್ಬೇಕು. ಆ ಶಿಷ್ಯರಿಗೆ ಪಾಪ ಹೇಳಕ್ ಗೊತ್ತಿಲ್ಲ. ಏನ್ ಮಾಡ್ತಾರೆ ಅಂದ್ರೆ, ಗುರುವೇ ನೀವೆಲ್ಲಿ ಹೇಳ್ಕೊಳ್ಳೋದು ಅಂತ ಕೇಳ್ತಾರೆ. ಅಂದ್ರೆ ಭಯ ರೀ, ಮನುಷ್ಯನಿಗೆ ಇರುವ ಭಯ, ವಾಕ್ಯ ರಚನೆ ಮಾಡಕ್ಕಿರುವಂತ ಗೊಂದಲ, ತಾನು ಏನ್ ಕೇಳಬೇಕು ಎಂಬಂತಹ ಅರಿವಿಲ್ಲದಿರುವಂತಹ ಸ್ಥಿತಿ. ಏನ್ ಕೇಳೋದು, ಈ ರವಿಚಂದ್ರ ಬದರು ಪ್ರಶ್ನೆ ಕೇಳ್ರಿ ಪ್ರಶ್ನೆ ಕೇಳ್ರಿ ಪ್ರಶ್ನೆ ಕೇಳ್ರಿ ಅಂತ ಅರ್ಥ. ಏನ್ ಕೇಳೋದು, ಪ್ರಶ್ನೆನೇ ಬರ್ತಾ ಇಲ್ವಲ್ಲ ಅಂತ ನಿಮ್ಮಲ್ಲಿ ಕೆಲವ್ರಿಗೆ ಇರ್ತದೆ. ನಮ್ ಯಾಕೋಬ ಯೋಹಾನರಿಗೂ ಇತ್ತು ಇದೇ ಗೊಂದಲ. ಈಗ ಏನ್ ಮಾಡೋದು, ಯೇಸು ಕ್ರಿಸ್ತರಿಗೆ ಏನ್ ಹೇಳೋದು, ಯಾವ ರೀತಿ ಕೇಳಿ ಎನ್ರೋಲ್ ಆಗೋದು ನಾವ್ ಇವ್ರ ಹತ್ರ ಅಂತ ಗೊತ್ತಿಲ್ಲ. ಏನ್ ಮಾಡ್ತಾರೆ ನೇರವಾಗಿ, ಗುರುವೇ ನೀವ್ ಎಲ್ಲಿದ್ದೀರಾ ಹೇಳಿ ಅಂತ. ಸರಿ, ಯೇಸು ಕ್ರಿಸ್ತರಿಗೆ ಗೊತ್ತಾಗೋಯ್ತು, ಇವ್ರ ಪಾಪ ಏನ್ ಕೇಳ್ಬೇಕನ್ನೋ ಕ್ಲಾರಿಟಿನೇ ಇಲ್ಲ, ಏನಕ್ಕೆ ಬರ್ತಾವ್ರೆ ಅನ್ನೋ ಕ್ಲಾರಿಟಿ ಇಲ್ಲ, ನನ್ನ ಹತ್ರ ಏನ್ ಪಡ್ಕೊಳ್ಬೇಕನ್ನೋ ಕ್ಲಾರಿಟಿನೂ ಇಲ್ಲ, ನಾನ್ ಏನಕ್ಕೆ ಬಂದಿದ್ದೀನಿ ಅಂತಾನೆ ಇವ್ರಿಗೆ ಗೊತ್ತಿಲ್ಲ. ಸರಿ, ಸ್ವಲ್ಪ ದಿನ ಇದ್ರೆ ಗೊತ್ತಾಗ್ತದೆ ಬಿಟ್ಟು ಆಯ್ತು ಬನ್ರಪ್ಪ ಬಂದ್ ನೋಡ್ರಿ. ನಮ್ ಕೂಟನೂ ಅಷ್ಟೇನ್ರಿ ಇವಾಗ. ಪಾಪ ಯಾರಿಗೇನು ಕ್ಲಾರಿಟಿ ಇಲ್ಲ, ಏನಕ್ಕೆ ಬೈಬಲ್ ಸ್ಟಡಿ ವಿ ಆರ್ ಕಂಡಕ್ಟಿಂಗ್ ಫಾರ್ ವಾಟ್ ಪರ್ಪಸ್, ಟು ಎಕ್ಸ್ಪ್ಲೋರ್ ವಾಟ್, ಟು ರಿಸರ್ಚ್ ವಾಟ್, ಏನ್ ಸಂಶೋಧನೆ ಮಾಡಕ್ಕೆ, ಏನ್ ಹುಡ್ಕೋದಕ್ಕೆ. ನಾವೇನಾದ್ರೂ ಇಲ್ಲಿ ತಲೆ ಮೇಲೆ ಕೈ ಇಟ್ಬಿಟ್ಟು ಇವತ್ತು ನಿಮ್ಮ ಮನೆಯಲ್ಲಿ 10 ಕೋಟಿ ಇದ್ರೆ ನಾಳೆ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ 20 ಕೋಟಿ ಆಗ್ಬಿಡುತ್ತೆ ಡನ್, ಇದಕ್ ಬಂದಿಲ್ಲ. ಅಥವಾ ಇಲ್ಲ ನಾವೇನೋ ಒಂದು ದೊಡ್ಡ ಯೂನಿವರ್ಸಿಟಿ ತರ ಇಟ್ಟು ನಿಮ್ಗೆಲ್ಲ ಗ್ರಾಜುಯೇಷನ್ ಕೊಟ್ಬಿಟ್ಟು ಏನ್ರಿ ಆ ಒಂದು ಕಿರೀಟ ಇಟ್ಬಿಟ್ಟು ನಿಮ್ಗೆ ಗ್ರಾಜುಯೇಷನ್ ಕೊಟ್ಟು ಹೋಗ್ರಿ ನೀವು ಎಲ್ ಬೇಕಾದ್ರೂ ಹೋಗ್ರಿ, ನೀವು ಪಂಡಿತರು, ಇವರ್ ದ ಮೋಸ್ಟ್ ರೆವರೆಂಡ್, ರೈಟ್ ರೆವರೆಂಡ್, ಅಥವಾ ಇವರ್ ದ ಬಿಷಪ್, ಪೋಪ್, ಆರ್ಚ್ ಬಿಷಪ್, ಡೀಕನ್, ಈ ತರ ಏನೋ ಟೈಟಲ್ಸ್ ಕೊಟ್ಬಿಟ್ಟು ನಾವು ಕಳಿಸ್ತಾ ಇಲ್ಲ. ದೆನ್ ವಾಟ್ ಈಸ್ ದ ಪರ್ಪಸ್ ಆಫ್ ಬೈಬಲ್ ಸ್ಟಡಿ? ಬೈಬಲ್ ಏನಕ್ಕೆ ಅಧ್ಯಯನ ಮಾಡ್ತಾ ಇದ್ದೀವಿ? ಆಬ್ಜೆಕ್ಟ್ ಯಾರಿಗೆ ಗೊತ್ತಿರ್ತದೆ ಅಂದ್ರೆ, ಯಾರನ್ನ ದೇವರು ಕಳಿಸ್ಕೊಟ್ಟಿದಾರ ಅವ್ರಿಗೆ ಗೊತ್ತಿರ್ತದೆ ಏನಕ್ಕೆ, ಏನ್ ಹೇಳ್ಕೊಡ್ಬೇಕು, ಉದ್ದೇಶ ಏನು. ಪಾಪ ಜಾಯ್ನ್ ಆಗ್ತಾ ಇರೋಂಥ ಭಕ್ತರುಗಳಿಗೆ ಪಾಪ ಹಿಂಗೆ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಅರ್ಲಿ ಸ್ಟೇಜ್ ಅಲ್ಲಿ. ಹಾಗಂತ ನಿರಾಕರಿಸಿದ್ರ ಸ್ವಾಮಿ ಅಂದ್ರೆ ಇಲ್ಲ, ಏನ್ ಮಾಡ್ತಾರೆ, ಬನ್ರಿ ಬನ್ರಿ ಬನ್ನಿ ನೋಡಿ ಆಯ್ತು ಜಾಯ್ನ್ ಆಗ್ತಾರೆ. ಸೊ ಬಂದ್ರ ಆ ತರ ಇಬ್ಬರು ಶಿಷ್ಯರುಗಳು. ಇನ್ನೊಂದ್ ಕಡೆ ಹೋಗಿ ಯೇಸು ಕ್ರಿಸ್ತರು ಪೇತ್ರನ ಕರೀತಾರೆ, ಸ್ವಲ್ಪ ದೋಣಿನ ಮುಂದಕ್ಕೆ ತಳೆಯ, ನಾನು ಕೂತ್ಕೊಳ್ತೀನಿ ಅದ್ರಲ್ಲಿ. ತಳ್ತಾರೆ, ಸ್ವಲ್ಪ ಮಿರಾಕಲ್ಸ್ ಆಗುತ್ತೆ. ತಕ್ಷಣ ಪೇತ್ರರ ಅಡ್ಡ ಬಿದ್ಬಿಟ್ಟು, ಸ್ವಾಮಿ ನಾನ್ ಪಾಪಾತ್ಮ, ನಿಮ್ಮಂತ ಪರಿಶುದ್ಧರ ಜೊತೆ ಎಲ್ಲ ಬದುಕಕ್ಕೆ ನನ್ಗೆ ಯೋಗ್ಯತೆ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡ್ರಿ. ಪೇತ್ರ, ನನ್ಗೆ ಗೊತ್ತು ಕಣೋ ನಿನ್ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ, ನೀನು ಮೀನ್ ಹಿಡಿಯೋ ಕೆಲ್ಸಕ್ಕೆ ನಾನು ಅಷ್ಟೇ ಅಂತ ನೀನ್ ತಿಳ್ಕೊಂಡ್ಬಿಟ್ಟಿದ್ಯಾ, ಬಟ್ ಮೀನ್ ಹಿಡಿಯೋ ಪ್ರಿನ್ಸಿಪಲ್ ನಿನಗೆ ಚೆನ್ನಾಗಿ ಗೊತ್ತಿದೆ. ಆ ಪ್ರಿನ್ಸಿಪಲ್ ಬಳಸ್ಕೊಂಡು ಮನುಷ್ಯರನ್ನ ಹೇಳ್ಕೊಡ್ತೀನಿ ನಾನು, ಬಾ ನನ್ನ ಜೊತೆ ಬಾ ಅಂತ. ಸೊ ಎಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ನೋಡಿ, ಬೇಡ ಸ್ವಾಮಿ ನನ್ನ ಬಿಟ್ಟೋಗ್ಬಿಡಿ ಸ್ವಾಮಿ ಅಂತೆಲ್ಲ ಹೇಳಿದ್ರು ಕೂಡ ಬಿಡದಂತೆ, ಬಾ ನಾನಿದ್ದೀನಿ, ನನ್ನ ಜೊತೆ ಬಾ ನೀವು ಅಂತ ಕರ್ಕೊಂಡು ಹೋಗ್ತಾರೆ. ಅದು ಮಾತ್ರನೇ ಅಲ್ಲದೆ ಬಂದ್ಮೇಲೆ ಪೇತ್ರರು ಅಲ್ಲಲ್ಲ ಸ್ವಲ್ಪ ಎಡವುದು ಮುಗಿಸೋದು ಮಾಡ್ತಾನೆ ಇರ್ತಾರೆ. ಏನ್ ಸಿಕ್ಕತ್ತೆ ಸ್ವಾಮಿ, ಎಲ್ಲಾ ಬಿಟ್ಬಿಟ್ಟು ಬಂದ್ಬಿಟ್ನಲ್ಲ ಅವತ್ತು, ಬಲೆ ಬಿಟ್ಟೆ, ಮನೆ ಬಿಟ್ಟೆ, ಅಪ್ಪ ಅಮ್ಮ ಹೆಂಡತಿ ಎಲ್ಲಾ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ ಸ್ವಾಮಿ, ಈಗ ನಿನ್ ಗತಿ ಏನ್ ಕೊಡ್ತೀಯಾ ಅಂತ ಕೇಳ್ತಾನೆ. ಅವಾಗ ಎಲ್ಲ ಡಬಲ್ ಕೊಡ್ತೀನಿ ಕಣ ನಿಮ್ಗೆ ಅಂತ ಹೇಳ್ಬಿಡುವಾಗ ಕ್ಲಾರಿಟಿ ತಂದ್ಕೊಂಡು ಫಾಲೋ ಮಾಡ್ತಾನೆ. ಅದು ಒಳ್ಳೆ ಶಿಷ್ಯತ್ವ. ಅದು ಈ ಮೇಕ್ಸ್ ಶೂರ್ ಫಾರ್ ವಾಟ್ ರೀಸನ್ ಈಸ್ ಫಾಲೋವಿಂಗ್ ಜೀಸಸ್.
ಯೇಸುನ್ ಏನಕ್ಕೆ ಹಿಂಬಾಲಿಸ್ತಾ ಇದ್ದೀನಿ ಅಂತ ದೃಢಪಡಿಸ್ಕೊಳ್ತಾ ನಾವು ಪಡಿಸ್ಕೊಂಡು ಮಾಡ್ತಾರೆ ಪೇತ್ರರು. ಒಳ್ಳೇದು, ನ್ಯಾಯವಾದದ್ದು. ನಾವು ನೀವೆಲ್ಲರೂ ಮಾಡ್ಬೇಕಾಗಿರ್ತಕ್ಕಂಥದ್ದು. ಇನ್ ಕೆಲವು ಕಡೆಗಳಲ್ಲಿ ಶಿಷ್ಯರು ಏನೋ ಆಟೋಮೆಟಿಕ್ ಆಗಿ ಅದ್ಭುತಗಳು, ಮಿರಾಕಲ್ಸ್ ಎಲ್ಲ ನೋಡಿ ಬಂದ್ಬಿಡ್ತಾರೆ. ಒಬ್ಬ ನತಾನಿಯೇಲ್ ಅನ್ನೋ ಶಿಷ್ಯ ಇರ್ತಾನೆ, ನಾನ್ ಬರೋದೇ ಇಲ್ಲ ರೀ, ನನಗೆ ಶಾಸ್ತ್ರಾಧಾರಿತವಾಗಿ ಆತನೇ ಮೆಸ್ಸಿಯನ್ ಅಂತ ಗೊತ್ತಾಗ್ಬೇಕು, ಧರ್ಮಶಾಸ್ತ್ರದಲ್ಲಿ ಹೇಳಿರೋ ಮೆಸ್ಸಿಯ ಅಲ್ವಾ, ಹೌದಾ, ಸೂಟ್ ಆಗ್ತಾರ ಇಲ್ವಾ ನನಗೆ ಗೊತ್ತಾಗ್ಬೇಕು ಅಂತೇಳಿ ಫಿಲಿಪ್ಪನ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಯೇಸು ಕ್ರಿಸ್ತರಿಗೆ ಗೊತ್ತಾಯ್ತು. ಹತ್ರ ಬರ್ತಾನೆ ನತಾನೆ, ನೀನ್ ನಿಜವಾದ ಇಸ್ರಾಯೇಲ್ ಅಂದ್ಬಿಡ್ತಾರೆ. ಪಟ್ ಅಂತ ಇವ್ರಿಗೆ ಶಾಕ್ ಆಗ್ತದೆ ನತಾನಿಯೇಲ್ಗೆ. ಹೌದಾ ಸ್ವಾಮಿ, ನನ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ಬಿಟ್ರೆ, ನೀನ್ ಡಿಸ್ಕಸ್ ಮಾಡಿದ್ದೆ ಗೊತ್ತು ಬಾರಯ್ಯ, ನನಗೆ ಮಾತೇ ಇಲ್ಲ ಆಯ್ತು ನಿನ್ಗೆ. ಅಯ್ಯೋ, ನಾನು ಯೇಸು ಸ್ವಾಮಿನ ಡೌಟ್ ಪಟ್ಟು ಆತನ ಸೂಟ್ ಆಗ್ತಾನೆ ಇಲ್ವಾ ಪ್ರವಾದನೆಗಳಿಗೆ, ಈತನೇ ಮೆಸ್ಸಿಯನ್ ಆಗ್ತಾನೆ ಇಲ್ವಾ ಅಂತೇಳಿ ಡೌಟ್ ಪಡ್ತಾನೆ ನಾನು ಆರ್ಗ್ಯುಮೆಂಟ್ ಮಾಡಿದ್ದು. ಡೌಟ್ ಪಟ್ರು ಈತ ನನ್ನನ್ನು ಸೇರಿಸ್ಕೊಂಡ್ಬಿಡ್ತಾ ಇದ್ದಾನಲ್ಲ ಅಂತ. ಅದಕ್ಕೆ ಪೌಲ್ರು ರೋಮ 14:1 ಬರೀತಾರೆ, ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸ್ಕೋ ಪರವಾಗಿಲ್ಲ, ಡೌಟ್ ಪಟ್ರು ಸೇರಿಸ್ಕೋ ಪರವಾಗಿಲ್ಲ. ನಮ್ಮ ನತಾನೆಯೆಲ್ಲ ಡೌಟ್ ಪಟ್ಟಿದ್ದು ಏನ್ರಿ ನೆಗೆಟಿವ್ ಆಗಿರ್ತಕ್ಕಂಥ ಡೌಟ್ ಅಲ್ಲ, ಸ್ಕ್ರಿಪ್ಚರ್ಸ್ಗೆ ಸೂಟ್ ಆಗ್ತಾರಾ ಇಲ್ಲ ಅನ್ನತಕ್ಕಂಥ ಪ್ರಾಮಾಣಿಕವಾದ ಡೌಟ್. ಅದಕ್ಕೇನೆ ಇದು ಡೌಟ್ ಅನ್ನೋದಕ್ಕಿಂತ ಕ್ವಶನ್, ಇದು ಎನ್ಕ್ವೈರಿ, ಇದು ಲಾಜಿಕಲ್ ಎನ್ಕ್ವೈರಿ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ನಿನ್ನ ಹೃದಯದಲ್ಲಿ ಕಪಟವಿಲ್ಲ ನಿನಗೆ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ಕ್ರಿಪ್ಚರ್ಸ್ಗೆ ಮ್ಯಾಚ್ ಆಗ್ತೀಯಾ ಇಲ್ವಾ ನೀನು ಪರೀಕ್ಷೆ ಮಾಡ್ಬೇಕಿಲ್ಲ. ಅಂದ್ರೆ ನೀನ್ ಮೆಷಿಯಾ ಅಂತ ಹೇಳ್ಕೊಂಡ್ರು ನಾನು ನಂಬಲ್ಲ. ನೀನು ಸ್ಕ್ರಿಪ್ಚರ್ಸ್ಗೆ ಸೂಟ್ ಆಗ್ಬೇಕು, ಬೈಬಲ್ಗೆ ಹೊಂದ್ಕೊಳ್ಬೇಕು, ನೀನು ವಾಗ್ದಾನಗಳಲ್ಲಿ ನಿನ್ನ ಬಗ್ಗೆ ಇರಬೇಕು, ಧರ್ಮಶಾಸ್ತ್ರದಲ್ಲಿ ನಿನ್ನ ಬಗ್ಗೆ ಇರಬೇಕು, ಆವಾಗಲೇ ನಂಬೋದು ನಾನು ನಿನ್ನನ್ನು. ನೋಡಿ, ಅಂಥವ್ರನ್ನ ಸ್ವಾಮಿ ಕರೆದ್ರು, ಪ್ರೀತಿಸಿದ್ರು. ಸರಿ, ಇವ್ರನ್ನೆಲ್ಲ ಸೇರಿಸ್ಕೊಂಡು ಗುಡ್ಡೆ ಹಾಕೊಂಡು ಜೊತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಹೊಲಗಳಲ್ಲಿ ಹೋಗ್ತಾ ಇರ್ಬೇಕಾದ್ರೆ ತೆನೆ ಅದು ಇದು ಮುರ್ಕೊಂಡು ತಿಂತಾ ಇದಾರೆ. ಇವಾಗ ಲೆಂಟ್ ಸೀಸನ್, ಅದು ಇದು ತಿನ್ಬಾರ್ದು ಅಂತ ಹೇಳಿದಾರೆ ಅಂತ ಇಟ್ಕೊಂಡು ಕಟ್ಟುಪಾಡಿದೆ. ಆದ್ರೂ ಒಬ್ರು ಕಬಾಬ್ ತಗೊಂಡ್ಬಿಟ್ಟು ತಿಂತಾ ಇದಾರೆ ಅಂತ ಇಟ್ಕೊಂಡು ಅಯ್ಯೋರ್ ಮುಂದೆ. ಈಗ ಅಯ್ಯೋರ್ ನೋಡ್ಬಿಟ್ಟು, ಲೆಂಟ್ ಸೀಸನ್ ಅಲ್ಲೂ ತಿಂದ್ಬಿಡ್ತಾ ಇದೆಯಲ್ಲ, ಏನೇ ಸ್ವಲ್ಪ ಕಂಟ್ರೋಲ್ ಆಗಿರಕ್ಕಾಗಲೇನೆ ಅಂತ ಅಂದ್ಬಿಟ್ಟು. ಆವಾಗ ಆ ಗುರುಗಳು, ಯೇಸು ಕ್ರಿಸ್ತರೆಂಬ ಪರಮ ಗುರುಗಳು ಹಂಗೆ ಅನ್ಬೇಕಲ್ವರ? ಹಂಗಂದಿಲ್ಲ. ಯಾರೋ ಬಂದ್ಬಿಟ್ಟು, ಏನ್ರಿ ನಿಮ್ ಶಿಷ್ಯರು ಬೈಕ್ ಬಂದಿದ್ದೆಲ್ಲ ತಿಂತಾ ಇರ್ತಾರ, ಅವರು ಕೈಗೆ ಸಿಕ್ಕಿದೆಲ್ಲ ಅಂತ ಅಂದ್ಬಿಡುವಾಗ, ನನ್ನ ಶಿಷ್ಯರು ತಿನ್ನೋ ಕೆಲಸ ಬಿಟ್ಬಿಡು, ನಿಮ್ ದಾವೀದನ ಹೋಗ್ಬಿಟ್ಟು ಯಾಜಕರು ತಿನ್ಬೇಕಿರೋ ರೊಟ್ಟಿ ತಿಂತಾನಲ್ಲ ದೇವಸ್ಥಾನದಲ್ಲಿ, ಅವನು ಯೂದ ಕುಲದಲ್ಲಿ ಹುಟ್ಟಿರೋನು, ಇವನು ಯಾಜಕಂದು ಗೂಡಾರ, ಅದ್ ಹೆಂಗೆ ಅವ್ನು ಬಂದು ಇಲ್ಲಿ ತಿಂದ್ರು ನಿಮ್ ದೇವ್ರು ತೆಪ್ಪಗಿದ್ರು ಸುಮ್ಮನೆ ಇದ್ರು ಅಂತಾರೆ. ಅವಾಗ ಪಾಪ ಪರಿಸರಿಗೆ ಸಿದ್ಧಕಾರಿಗೆ ಮಾತೇ ಇಲ್ಲ. ಅಯ್ಯೋ, ಇವ್ರ ಶಿಷ್ಯರನ್ನ ಮಾತಾಡೋದೇ ಬೇಡಪ್ಪ ಅಂತೇಳಿ ಓಡಾಗ್ತಾರೆ. ಅಂದ್ರೆ ತನ್ನ ಶಿಷ್ಯರು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದ್ರು ಕೂಡ ಅದನ್ನ ತಿದ್ದುಕೊಂಡು ಪ್ರೀತಿಸ್ತಾರೆ ಯೇಸು ಕ್ರಿಸ್ತ. ಪರವಾಗಿಲ್ಲ, ನನ್ನ ಶಿಷ್ಯ ತಾನೇ, ನಾಳೆ ಹೇಳ್ಕೊಡೋಣ ನಿಧಾನವಾಗಿ, ಒಂದು ವಾರ ಬಿಟ್ಟು ಹೇಳ್ಕೊಡೋಣ, 1 ತಿಂಗಳು ಬಿಟ್ಟು ಹೇಳ್ಕೊಡೋಣ, 3 ವರ್ಷ ಬಿಟ್ಟು ಹೇಳ್ಕೊಡೋಣ, ಶಿಲುಬೆಯಲ್ಲಿ ಹೋಗ್ತಾ ಇರುವಾಗ ಹೇಳ್ಕೊಡೋಣ, ಪೇತ್ರನೇ ನೀನ್ ಬಿದ್ದೋಗ್ತೀಯ ಇವತ್ತು ರಾತ್ರಿಗೆ ನನಗೆ ಗೊತ್ತು, ಆದ್ರೆ ನೀನ್ ಎದ್ದು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನ ದೃಢಪಡಿಸು ಅಂತ ಹೇಳ್ಕೊಡೋಣ. ತಿದ್ಕೊಳ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಪ್ರೀತಿ ತೋರಿಸ್ತಾನೇ ಬಂದ್ರು ಯೇಸು ಕ್ರಿಸ್ತರು. ನೋಡಿ, ಅದು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಹೊರೆ, ಇದು ನಮ್ಮ ಮೇಲೆ ಹೊರಿಸಿರ್ತಕ್ಕಂಥ ಒಂದು ಭಾರ ಯೇಸು ಕ್ರಿಸ್ತರು. ರೋಮ 13:8 ನೀವು ಓದಿದ್ರೆ, ನಮಗೆ ಇದೊಂದೇ ಋಣ ಇರ್ಬೇಕು, ಬೇರೆ ಏನು ಋಣ ಇರ್ಲೇಬಾರ್ದು ಅಂತಂತಾರೆ. ವಚನ ಓದ್ಕೊಂಡ್ಬಿಡ್ರಿ ದಯವಿಟ್ಟು ಬೇಕಾರೆ. ರೋಮ 13:8. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಎಲ್ಲ ನೆರವೇರಿಸ್ಬಿಟ್ಟಿದ್ದಾನೆ. he has fulfilled every law, you name it, among the 613 laws. 613 ಕಟ್ಲೆಗಳು ನೀನ್ ಯಾವ್ದು ಹೇಳ್ತೀಯೋ, ಎವ್ರಿಥಿಂಗ್ ಇಸ್ ಫುಲ್ಫಿಲ್ಡ್ ಅಂಡರ್ 1 ಕಮಾಂಡ್ಮೆಂಟ್. ನಿನ್ ಸಹೋದರನನ್ನ ಪ್ರೀತಿ ಮಾಡು, ನಾನ್ ಮಾಡ್ದಂಗೆ ಅಂತ ಹೇಳ್ಬಿಟ್ರೆ, ನಾನ್ ಹೆಂಗ್ ಪ್ರೀತಿ ಮಾಡಿದೀನಿ ಅಂದ್ರೆ, ನನಗೆ 30 ರೂಪಾಯಿಗೆ ಸೇಲ್ ಮಾಡಿರ್ತಕ್ಕಂಥ ನನ್ನ ಯೂದನು ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದ್ರು ಅವನಿಗೆ ಬಾಯಿಗೆ ತುತ್ತಿಟ್ಬಿಟ್ಟು, ಸಹೋದರನೇ ಏನೋ ಮಾಡ್ಬೇಕಂತ ಇದೆಯಾ ಮಾಡು ಅಂತ ಹೇಳಿ ಕಳಿಸಿದ್ನೆ ಬಿಟ್ನೆ. ಮಾಡೋಕಿನ್ನೇನು ಹೋಗುವಾಗ ಮುತ್ತಿಟ್ಟು ಹಿಡ್ಕೊಡುವಾಗ್ಲೂ, ಸ್ನೇಹಿತನೇ ಏನೋ ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಂತ ಅನುಕಂಪದಿಂದ ನೋಡ್ತಾರೆ ವಿನಃ ಎಂತ ಕೆಲಸ ಮಾಡ್ದವ್ ನೀನು ಅಂತೇಳಿ ಹೇಳಲೇ ಇಲ್ಲ. ಎಲ್ಲ ನಂಬಿಗಸ್ತ ದ್ರೋಹಿ ನೀನು, ನನಗೇನೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ಯಾ ಅಂತ. ಇವತ್ತು ನಾವು ನೋಡ್ಬೋದು, ನಾವು ಕ್ರೈಸ್ತರುಗಳು ಎಷ್ಟು ಕೇಸುಗಳು ಕೋರ್ಟ್ಗಳಿದ್ದಾವೆ. ಪಾಸ್ಟರ್ಸ್ಗಳ ಮೇಲೆ ಚರ್ಚ್ಗಳು ಹಾಕಿರ್ತಾರೆ, ಚರ್ಚ್ಗಳ ಮೇಲೆ ಪಾಸ್ಟರ್ಸ್ಗಳು ಹಾಕಿರ್ತಾರೆ, ಫಾದರ್ಗಳ ಮೇಲೆ ಹಾಕಿರ್ತಾರೆ, ಆಮೇಲೆ ಅಲ್ಲಲ್ಲಿ ಮಧ್ಯ ಆಸ್ತಿಗಳ ಮೇಲೆ ಹಾಕಿರ್ತಾರೆ. ಈ ನಡುವೆಗಳಲ್ಲಂತೂ ಮ್ಯಾಕ್ಸಿಮಮ್ ಡಿವೋರ್ಸ್ ಕೇಸ್ಗಳಲ್ಲಿ ಹೋಗಿರ್ತಾರೆ. ಇವ್ರನ್ನ ಜಗಳಗಳು ಮಾಡ್ಕೊಂಡು ಕೇಸ್ಗಳು ಹಾಕೊಂಡು ಗೊಂದಲಗಳಲ್ಲಿ ಇದಾರೆ. ಬಿಟ್ರೆ ಯೇಸು ಕ್ರಿಸ್ತ ನೋಡಿ ಇಲ್ಲಿ ತೋರ್ಸ್ಕೊಟ್ಟಿರೋ ಮಾದರಿ, ತನ್ನ 30 ರೂಪಾಯಿಗೆ ಸೇಲ್ ಮಾಡಿ ಬೆನ್ನಿಗೆ ಚೂರಿ ಹಾಕಿರೋ ಒಬ್ಬ ತನ್ನ ಸ್ನೇಹಿತನಿಗೆ, ತನ್ನ ಶಿಷ್ಯನಿಗೆ
ಸ್ನೇಹಿತನೇ ಅಂತಾನೆ ಇನ್ನೂ ಅದೇ ಪದ ಬಳಸ್ತಾ ಇದ್ದಾರೆ ಬಿಟ್ರೆ ಒಂದು ನೆಗೆಟಿವ್ ವರ್ಡ್ ಯೂಸ್ ಮಾಡಲಿಲ್ಲ, ಅಬ್ಯೂಸಿವ್ ವರ್ಡ್ ಯೂಸ್ ಮಾಡಲಿಲ್ಲ, ಅಕ್ಯೂಸೇಟಿವ್ ವರ್ಡ್ ಯೂಸ್ ಮಾಡಲಿಲ್ಲ, ದೋಷಾರೋಪಣಾ ಶಬ್ದವನ್ನು ಬಳಸಲಿಲ್ಲ. ಅವನಿಗೆ ಸ್ನೇಹಿತನೇ ಮುದ್ದಿಟ್ಟು ಇಟ್ಕೊಡ್ತಾ ಇದೆಯಾ ಕಣೋ, ನಿನಗೆ ಅಪೋಸ್ತಲ್ ನಿಮ್ಮಂತ ಒಂದು ಸಿಂಹಾಸನ ಇದೆ ಪರಲೋಕದಲ್ಲಿ, ಅದನ್ನ ಮಿಸ್ ಮಾಡ್ಕೊಂತ ಇದೀಯಾ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಪರಲೋಕದಲ್ಲಿ ನನ್ನ ಜೊತೆಯಲ್ಲಿ ಒಂದು ಸಿಂಹಾಸನ ಇಟ್ಟಿದ್ದೆ ಕಣೋ ನಿನ್ಗೋಸ್ಕರ, ನಮ್ಮ ಅಪ್ಪನ ಜೊತೆಯಲ್ಲಿ ನೀನು ನನ್ನ ಜೊತೆಯಲ್ಲಿ ಕೂತ್ಕೊಳ್ಬೇಕಿತ್ತು ಕಣೋ, ನೀನು ರಾಜ್ಯಗಳ ಮೇಲೆ ಅಧಿಕಾರ ನೀನು ಚಲಾಯಿಸಬೇಕಾಗಿತ್ತು. ನಮ್ಮ ಸಿಸ್ಟರ್ ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರು ಅಬ್ರಾಹ್ಮನ ಸಂತಾನದ ಬಗ್ಗೆ. ಸೊ ಅಬ್ರಾಹ್ಮನ ಸಂತಾನ ಆಗ್ಬೇಕಿತ್ತು ಕಣೋ ಕ್ರಿಸ್ತನಲ್ಲಿ ನೀನು, ಅಬ್ರಹಾಮನ ವಾಗ್ದಾನಗಳಿಗೆ ಬಾಧ್ಯಸ್ಥನು ಕಣೋ ನೀನು, ಈ ಲೋಕವನ್ನೆಲ್ಲ ಆಶೀರ್ವದಿಸಬೇಕಾಗಿರ್ತಕ್ಕಂಥ ಆಶೀರ್ವಾದದ ನಿಧಿ ನೀನು, ಅಂತ ಸ್ಥಾನಕ್ಕೆ ಬರ್ಬೇಕಾಗಿದೆ ಸ್ನೇಹಿತ, ಗೆಳೆಯ ನೀನು. ಒಂದೇ ಒಂದು ಮುತ್ತಿಟ್ಬಿಟ್ಟು ನೀನು ಅದೆಲ್ಲ ಮಿಸ್ ಮಾಡ್ಕೊಳ್ತಾ ಇದೆಯಲ್ಲ ನೀನು ಅಂತೇಳಿ ಅನುಕಂಪದಿಂದ ನೋಡ್ತಾರೆ ತನ್ನ ಶಿಷ್ಯರುಗಳನ್ನ. ಹಾಗಾದ್ರೆ ಇವತ್ತು ನಾವು ಈ ಕಮಾಂಡ್ಮೆಂಟ್ ಅನ್ನ, ಯೇಸು ಕ್ರಿಸ್ತರೇ ಕೊಟ್ಟಿರೋಂಥ ನೊಗವನ್ನ, ಆ ಹೊರೆಯನ್ನ, ಆ ಭಾರವನ್ನು ಇಟ್ಕೊಂಡು ಆ ರೀತಿಯಲ್ಲಿ ನೋಡ್ತಾ ಇದ್ದೀವ ನಾವು. ಅದು ಬಿಟ್ಬಿಟ್ಟು ಅವ್ರ ತಪ್ಪುಗಳನ್ನ ಹಿಡಿದವರನ್ನ ನಾವು ಅವಮಾನ ಮಾಡಿ ಹರಾಜಾಕಿ ಬೀದಿಗೆ ಎಳೆದು ಇವ್ರ ಹತ್ರ ಎಲ್ಲ ತೋರಿಸಿ ಅವ್ರದಿನ್ನ ಪ್ರೂಫ್ ಗೀಫ್ ಏನನ ಇದ್ರೆ ರೆಕಾರ್ಡಿಂಗು, ಆಡಿಯೋನು, ವಾಟ್ಸಪ್ ಮೆಸೇಜ್ ಏನೋ ಒಂದು ಇಟ್ಕೊಂಡ್ಬಿಟ್ಟು ನೋಡಿ ಇವನೇನು ಕಮ್ಮಿ ಇಲ್ಲ, ಇವನು ಎಂತ ಮಾಡಿದನ್ ಗೊತ್ತಾ, ನೋಡ್ರಿ ಅಲ್ಲಿ 30 ರೂಪಾಯಿ ಆಗ್ತಾ ಇದೆ, ತಗೊಳ್ರಿ ವಿಡಿಯೋ ತಗೊಳ್ಳಿ ಅವನು, ತಗೊಳ್ರಿ ತೋರಿಸಿ ಅದನ್ನ ಹಾಕ್ಬಿಟ್ಟು. ಎಲ್ಲಿ ನಾವು ಹೊರೆ ನಿಂತ್ಕೊಂಡು ಯಾವ ಹೊರೆ ಕೆಳಗಡೆ ಇದ್ದೀವಿ ನಾವು? ಧರ್ಮಶಾಸ್ತ್ರದ ಹೊರೆ ಕೆಳಗಡೆ, ಸಂಪ್ರದಾಯವೆಂಬ ಹೊರೆ ಕೆಳಗಡೆ ಸೇರ್ಕೊಂಡು ನಾವು ಕಷ್ಟಪಡ್ತಾ ಇದ್ದೀವಿ. ಆ ಹೊರೆ ಕೆಳಗಡೆ ಸಿಕ್ಕಿ 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 ಫ್ರಸ್ಟ್ರೇಷನ್ ಆಗಿ ಭಕ್ತಿನ ಮರ್ತೋಗ್ಬಿಟ್ಟು ನಾವು ನಮ್ಮ ಸಹೋದರಗಳ ಮೇಲೆ ನಾವು ಯೂದನಂತ ಕೆಲಸನೂ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವೇನು ಕಡಿಮೆ ಇಲ್ಲ ಕ್ರೈಸ್ತ ಸಮಾಜ ಇವತ್ತು. ಆಮೇಲೆ ದಿಕ್ಕು ದೆಸೆ ಇಲ್ಲದೆ ಏನ್ ಕೇಳ್ಬೇಕಪ್ಪ ಗುರು ಹತ್ರ ಅಂತಂದು ಬುದ್ಧಿಹೀನರು ಆಗಿದ್ದೀವಿ ನಾವು. ಆಮೇಲೆ ಯೇಸು ಕ್ರಿಸ್ತರ ಹತ್ರ ಬಂದ್ರೆ ತಿನ್ಬೇಕಾ ಉಪವಾಸ ಇರ್ಬೇಕಾ ಅದು ಕ್ಲಾರಿಟಿ ಇಲ್ಲದೆ ಒಂದ್ ಕಡೆ ತಿಂತೀವಿ, ಒಂದ್ ಕಡೆ ಬೈಸ್ಕೊಂತೀವಿ. ನಮ್ಗೋಸ್ಕರ ಗುರುಗ್ ಅವಮಾನ ಬೇರೆನೂ ಆಗ್ತಾ ಇದೆ, ಅಪಾರ್ಥ ಬೇರೆ ಮಾಡ್ಕೊಂತ ಇದ್ರೆ ಎಲ್ರು ಯೇಸು ಕ್ರಿಸ್ತರನ್ನ. ಯಾಕಂದ್ರೆ ಯೇಸು ಕ್ರಿಸ್ತರಿಗಿಂತ ಮುಂಚೆ ಒಬ್ಬ ಬಂದ ಪಾಪ, ಸ್ನಾನಿಕ ಯೋಹಾನ. ಅವನ್ನ ನೋಡ್ಬಿಟ್ಟು ಹೇಳ್ಬಿಟ್ರೆ ಅವನ ಊಟನೇ ಮಾಡಲ್ಲ, ಅವನ ದೆವ್ವ ಹಿಡ್ದೈತೆ ಅವನ್ಗೆ. ಸರಿ, ಯೇಸು ಕ್ರಿಸ್ತರ ಅವನ್ನ ದೆವ್ವ ಹಿಡ್ದದೆ ಅಂತಾರೆ, ಊಟ ಮಾಡ್ಬಿಟ್ರೆ ಮಾಡಿಲ್ಲ ಅಂದ್ರೆ ನಾನು ಊಟ ಮಾಡೋಣ, ಅವಾಗ ತಾನೇ ಇವ್ರಿಗೆ ಇಷ್ಟ ಆಗುತ್ತೆ ಅಂತನೋ, ಊಟ ಕೊಡ್ರೆ ಬರ್ತೀನಿ ನಿಮ್ಮ ಮನೆಗೆ, ನಡೀರ ಊಟ ಮಾಡ್ರಿ ಅಂತ. ಇವನು ನೋಡಪ್ಪ ಕೇಳಿ ಕೇಳಿ ಊಟ ಇಸ್ಕೊಂಡು ತಿಂತಾನೆ ಕಣ ಇವನು, ಹೊಟ್ಟೆ ಬಾಕ ಇವನು ಅಂತಂದು ಶುರು ಮಾಡ್ಕೊ. ಯಾವ ತರ ಹೋಗ್ಬಿಟ್ರು ಈಗ ಯೇಸು ಕ್ರಿಸ್ತರಿಗೆ ಒಂದು ಕೆಟ್ಟ ಹೆಸರು. ಹಾಗಾದ್ರೆ ಯೇಸು ಕ್ರಿಸ್ತರು ನಮ್ಮ ಮೇಲೆ ಕೊಡ್ತಾ ಇರೋ ನೊಗ ಬಂದು ಈ ತರ ಯಾವುದೇ ಫ್ರಸ್ಟ್ರೇಷನ್ಗಳ ಒಳಗಡೆ ಹೋಗಿ ನಾವು ಬುದ್ಧಿಹೀನರಾಗಿ ಸ್ವಾಮಿ ಹೆಸರಿಗೂ ಅವಮಾನ ತಂದು ಲೋಕದಲ್ಲಿ ಕೆಟ್ಟ ಎಕ್ಸಾಂಪಲ್ ಆಗಿ ಆಶೀರ್ವದಿಸೋ ಯೋಗ್ಯತೆ ಹೋಗ್ಲಿ, ಆಶೀರ್ವಾದ ಪಡ್ಕೊಳ್ಳೋ ಯೋಗ್ಯತೆಗೂ ನಾವು ಗತಿಹೀನರಾಗ್ಬಿಡ್ತಾ ಇದ್ದೀವ್ರಿ ಇವತ್ತು. ಅಬ್ರಾಹ್ಮನ ಸಂತಾನವಾಗಿ ಆಶೀರ್ವದಿಸೋ ಯೋಗ್ಯತೆ ಬಿಡ್ರಿ, ಅದಿಲ್ವೇ ಇಲ್ಲ ಕನಸಲ್ಲಿ. ಆಶೀರ್ವಾದ ಪಡ್ಕೊಳ್ಳೋದಕ್ಕನ್ನ ನಾವು ಗತಿ ಇಲ್ಲದೇವ್ರಾಗ್ತಾ ಇದ್ದೀವಿ ಇವತ್ತು ಕ್ರೈಸ್ತತ್ವದವರು. ಹಾಗಾದ್ರೆ ನಮ್ಮ ಮೇಲೆ ನೊಗನ ತಗೊಂಡು ನಾವು ಕಲ್ತ್ಕೊಳ್ಳೋದಕ್ಕೆ ಆರಂಭಿಸ್ಬಿಟ್ರೆ ಮಾತ್ರ ಇದನ್ನ ಈಸಿಯಾಗಿ ಕ್ಯಾರಿ ಮಾಡಬಹುದು. ಅದಕ್ಕೆ ನೀವು ಒಂದೇ ಒಂದು ಆಜ್ಞೆ, ಇದೊಂದೇ ಒಂದಷ್ಟೇ, ಓನ್ಲಿ ಒನ್, ಅದ್ವಿತೀಯ. ನಮ್ಮ ಬ್ರದರ್ ಅವ್ರ ಪ್ರಾರ್ಥನೆಯಲ್ಲಿ, ನಮ್ಮ ವಿಕ್ಟರ್ ಬ್ರದರ್ ಅವ್ರ ಪ್ರಾರ್ಥನೆಯಲ್ಲಿ ಯಾವಾಗ್ಲೂ ಈ ಶಬ್ದ ಬಳಸ್ತಾರೆ. ಅವ್ರು ಇನ್ನೊಂದು ಶಬ್ದ ಬಳಸ್ತಾರೆ ದೇವರಿಗೆ, ಅನುಪಮ ಅಂತ ಬಳಸ್ತಾರೆ. ಅನುಪಮ ಈ ಶಬ್ದ ಎಷ್ಟು ಜನ ಕನ್ನಡಿಗರಿಗೆ ಗೊತ್ತಿದೆಯಾ ಇಲ್ವಾ ನನಗಂತೂ ಗೊತ್ತಿಲ್ಲ ರೀ. ಅನುಪಮ ಅಂತ ಅಂದ್ಬಿಟ್ರೆ ಆ ಅನ್ನುವಂಥದ್ದು ಉಪಮ ಅನ್ನುವಂಥದ್ದು. ಅಂದ್ರೆ ಉಪಮೆ ಮಾಡೋದಕ್ಕೆ, ಹೋಲಿಕೆ ಮಾಡುವುದಕ್ಕೆ ಇನ್ನೊಂದು ಇಲ್ಲದೆ ಇರುವಂಥದ್ದು, ಅದಕ್ಕೆ ಸಮಾನವಾದದ್ದು ಇನ್ನೊಂದು ಇಲ್ಲದೆ ಇರತಕ್ಕಂಥದ್ದು ಅಂತ ವಾಕ್ಯಗಳನ್ನ ವರ್ಣಿಸಕ್ಕೂ ಅವರ ಪ್ರಾರ್ಥನೆಯಲ್ಲಿ ಪದನ ಬಳಸ್ತಾರೆ. ಅನುಪಮವಾಗಿರ್ತಕ್ಕಂಥ ನಿನ್ನ ವಾಕ್ಯಗಳು ಅಂತ ಬಳಸ್ತಾರೆ. ಅತ್ಯಂತ ಏನ್ರಿ ಜೇನಿನಂತೆ ನಾನು ಸವಿತಾ ಇರ್ತೀನಿ ಆ ಶಬ್ದಗಳನ್ನ ಅವ್ರ ಪ್ರಾರ್ಥನೆಯಲ್ಲಿ. ಅಷ್ಟು ಸುಮಧುರವಾಗಿರೋ ಶಬ್ದಗಳವು, ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ. ಈ ಬೈಬಲಿನಂತಹ ಅನುಪಮವಾಗಿರೋ ವಾಕ್ಯನೂ ಇಲ್ಲ, ನಮ್ಮ ಯೇಸು ಕ್ರಿಸ್ತರಂತ ಅನುಪಮವಾಗಿರೋ ಗುರುನೂ ಇಲ್ಲ, ನಮ್ಮ ತಂದೆಯಂತ ಅನುಪಮವಾಗಿರ್ತಕ್ಕಂಥ ತಂದೆನೂ ಇಲ್ಲ. ಅಂತಹ ಅನುಪಮ, ಅಂತ ಅದ್ವಿತೀಯ ಇನ್ನೊಂದು ಇಲ್ವೇ ಇಲ್ಲ ಅಂತ ಕಟ್ಟಳೆ ಒಂದೇ ಒಂದು ಕಮಾಂಡ್ಮೆಂಟ್, ಒನ್ ಅಂಡ್ ಓನ್ಲಿ ಕಮಾಂಡ್ಮೆಂಟ್. ನೀವು ಒಬ್ಬರನ್ನೊಬ್ರು ಕ್ರೈಸ್ತರು ಪ್ರೀತಿಸ್ರಿ, ಅಷ್ಟೇ, ಸಿಂಪಲ್. ಯಾವ ತರ ಸಮಯ ನಂತರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಇರೋದು ಉದ್ದೇಶ ಅಲ್ಟಿಮೇಟ್ ಆಗಿ ನೆರವೇರ್ಬೇಕು. ಆ ಉದ್ದೇಶ ಏನಂತಂದ್ರೆ ನೀವು ಶಿಷ್ಯರಾಗಬೇಕು, ನೀವು ಕಲ್ತ್ಕೊಳ್ಬೇಕು, ನೀವು ನನ್ನ ಹತ್ರ ಬರ್ಬೇಕು, ಕಲ್ತ್ಕೊಳ್ಬೇಕು. ನಾವು ಕಲ್ತ್ಕೊಳಕ್ ಮಾತ್ರ ರೆಡಿ ಇರವ. ಯಾಕಪ್ಪ ಅಂದ್ರೆ ನನ್ಗೆಲ್ಲ ಗೊತ್ತು ರೀ, ನಾನೇನು ಕಮ್ಮಿನ ಇಂಟೆಲಿಜೆಂಟ್ ಇವತ್ತು, ನಾನೇನು ಇಂಟೆಲೆಕ್ಚುಯಾಲಿಟಿ ಕಮ್ಮಿನ ಇವತ್ತು. ಯಾವ್ದು ಬಗ್ಗೆ ಕೇಳಿದ್ರು ನಾನು ಹೇಳ್ತೀನಿ ಪಟ್ ಅಂತ. ನನ್ಗೆ ಇವತ್ತು ಗೂಗಲ್ ಇದೆ,
ನನ್ಗೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಇನ್ಕ್ಲೂಡಿಂಗ್ ಚಾಟ್ ಜಿಪಿಟಿ ಇದೆ ಇವತ್ತು. ಸೊ ಈ ತರ ಎಲ್ಲ ಹೇಳ್ಕೊಂಡು ಏನ್ ಬೇಕೋ ಮನುಷ್ಯ ತನ್ನನ್ನು ಕೊಚ್ಕೊಳಕ್ ಹೋಗ್ತಾನೆ. ಆದ್ರೆ ಸ್ಪಷ್ಟವಾಗಿ ಗೊತ್ತಿರತಕ್ಕಂಥ ಒಬ್ಬ ದೇವ ಭಕ್ತ ನಿಂತ್ಕೊಂಡ್ರೆ ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಹಂಗೇ ಕಟ್ಟಡ ಕುಸಿದು ಬೀಳುತ್ತೆ. ನಿಮ್ಮ ಚಾಟ್ ಜಿಪಿಟಿ ಇರ್ಬೋದು, ನಿಮ್ಮ ಚೈನಾದ ಡೀಪ್ ಸೀಕ್ ಇರ್ಬೋದು, ನಿಮ್ಮ ಗೂಗಲ್ದು ಜೆಮಿನಿ ಇರ್ಬೋದು, ಮೈಕ್ರೋಸಾಫ್ಟ್ ಅವ್ರದ್ದು ಕೋಪೈಲಟ್ ಅಂತಿದೆ ಅದಿರ್ಬೋದು, ಎಲ್ಲವನ್ನ ಒಡೆದು ಬೀಳಿಸ್ಬಹುದು. ಇನ್ಫ್ಯಾಕ್ಟ್ ನನ್ನ ಸ್ಟಡೀಸ್ಗಳಲ್ಲಿ ಇವೆಲ್ಲವೂ ಕೂಡ ಬಿದ್ದೋಗ್ತಾನೆ ಇರ್ತವೆ ಪ್ರತಿದಿನ. ನಮ್ಮ ಜೊತೆ ಪಾಠ ಕೇಳ್ತಾರೋ ಈ ಭಕ್ತರುಗಳು ಯಾರ್ಯಾರು ಇದೀರೋ ನೀವು, ನಿಮ್ಮೆಲ್ರುಗಳ ಮುಂದೆನೂ ಅವ್ ಹಂಗೇ ಬಿದ್ದೋಗ್ಬೇಕ್ರಿ, ನಮ್ಗೆ ಉತ್ತರ ಕೊಡಕ್ ಆಗದಂತೆ. ಅಂತಹ ಮಟ್ಟದ ಗುರುಗಳು, ಪರಮ ಗುರುಗಳು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರು. ಅವ್ರ ಹತ್ರ ಬೈಬಲ್ ಸ್ಟಡಿ ಮಾಡೋದಕ್ಕೆ ಯಾರನ್ನ ಒಬ್ರು ಬಂದು ಸೇರ್ಕೊಂಡ್ಬಿಟ್ರೆ, ಸ್ವಾಮಿ ಮೊದಲೇ ಹೇಳಿರ್ತಾರೆ ಶಿಷ್ಯರಿಗೆ, ನೋಡ್ರಿ ನಾನು ಮನೆಯಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ, ಬಟ್ ನೀವು ಮಾಳಿಗೆ ಮೇಲೆ ನಿಂತ್ಕೊಂಡು ಪ್ರಚಾರ ಮಾಡ್ತೀರ. ನಾನು ನಿಮ್ಗೆ ಕತ್ಲೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ನೈಟಲ್ಲಿ ಕಾಡಲ್ಲಿ ಗಿಡಲ್ಲಿ ಎಲ್ಲೆಲ್ಲಿ ಸಿಕ್ಕಿದ್ರೆ ಹೆಂಗಂಗೆ ಕೂತ್ಕೊಂಡು ಹೇಳ್ಕೊಡ್ತೀನಿ ನಾನು. ಬಟ್ ನಿಮ್ಮನ್ನ ರಾಜರುಗಳ ಆಸ್ಥಾನಕ್ಕೆ ಹೇಳ್ಕೊಂಡು ಹೋಗ್ತಾರೆ, ಜಡ್ಜಸ್ ಪ್ಲೇಸ್ಗಳಿಗೆ ಹೇಳ್ಕೊಂಡು ಹೋಗ್ತಾರೆ. ನಿಮ್ಮನ್ನ ಜುಡಿಷಿಯರೀಸ್, ವೇರಿಯಸ್ ಜುಡಿಷಿಯರೀಸ್, ಟ್ರಿಬ್ಯುನಲ್ಸ್ ಇರ್ಬಹುದು, ಪಂಡಿತ್ಗಳ ಹತ್ರ ಡಿಬೇಟ್ಸ್ಗಳಿಗಿರ್ಬಹುದು, ಅಂತ ಕಡೆಗಳಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಯಾವಾಗ ನಿನ್ನ ಬೆಳಕು ಆಚೆಗೆ ಬರಬೇಕು, ಏನು ಇಲ್ಲದೆ ಸುಮ್ಮನೆ ಕ್ರೈಸ್ತನಂತ ನಾನು ಒಂದು ಅಣೆಪಟ್ಟಿ ಹಾಕೊಂಡು ಕೂತ್ಕೊಂಡಿದ್ರೆ ಯಾವನು ಬರಲ್ಲ. ಬಟ್ ನಮ್ಮೊಳಗಿರೋ ವಾಕ್ಯನ ಪ್ರಜ್ವಲಿಸಕ್ ನಾವು ಶುರು ಮಾಡಿದೀವಿ ಅಂತಂದ್ರೆ ಇವೆಲ್ಲ ಬರ್ತವೆ. ಬಂದಾಗ ನೀನು ರಾಜರುಗಳ ಮುಂದೆ, ಚಕ್ರವರ್ತಿಗಳ ಮುಂದೆ, ನ್ಯಾಯಸ್ಥಾನಗಳ ಮುಂದೆ ಎಲ್ಲ ನಿಂತ್ಕೊಂಡ್ರು ಕೂಡ ಅವ್ರು ಯಾರು ಮಾತಾಡಕ್ ಆಗದೆ ಅವ್ರ ಬಾಯಿನ ಕಟ್ಟುವಂತ ಬಾಯಿನ ನಿನಗೆ ಕೊಡ್ತೀನಿ. ಮಾತಾಡಂಥದ್ದು ನೀನಲ್ಲ, ನಿಮ್ಮ ತಂದೆಯೇ ಆತ್ಮನೇ. ಹಾಗಾದ್ರೆ ನಾನ್ ನಿಮ್ಗೆ ಹೇಳ್ಕೊಟ್ಟಿರುವ ಈ ಮಾತುಗಳನ್ನ ನೀವು ಕಲ್ತ್ಕೊಂಡು ಅದನ್ನ ಹೃದಯದಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ನ್ಯಾಯಸ್ಥಾನಗಳನ್ನ ಗೆಲ್ತೀರಾ, ನೀವು ಚಕ್ರವರ್ತಿಗಳನ್ನ ಗೆಲ್ತೀರಾ, ನೀವು ರಾಜರುಗಳನ್ನ ಗೆಲ್ತೀರಾ ಅಂದ್ರು ನಮ್ಮ ಅಪೊಸ್ತಲ ಪೌಲ್ರು. ಆ ರಾಜನ ಮುಂದೆ, ಹೆರೋದಿನ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ, ಫೇಲಿಕ್ಸನ್ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಿದ್ರೆ ಈ ಎಲ್ಲ ಕಡೆಗಳಲ್ಲಿ ಅವ್ನ ಚಕ್ರವರ್ತಿ ಹೇಳ್ತಾನೆ, ನೀನ್ ಸ್ವಲ್ಪ ಹೊತ್ತು ಬಿಟ್ರೆ ನನ್ನ ಕನ್ವರ್ಟ್ ಮಾಡಕ್ ನೋಡ್ತೀಯ ನೀನು ಅಂತಾನೆ. ನೀನನ್ನ ಮಾತ್ರ ಅಲ್ಲ, ನನ್ನ ಕೈಗೆ ಹಾಕಿರೋ ಬೇಡಿಗಳನ್ನ ಬಿಟ್ರೆ ಇಲ್ಲಿರೋ ಎಲ್ಲವನ್ನೂ ಕನ್ವರ್ಟ್ ಮಾಡಕ್ ಬಿಡ್ತೀನಿ ಬಿಟ್ರೆ ಅಂತಾರೆ. ಏನ್ ಬೋಲ್ಡ್ ಸ್ಟೇಟ್ಮೆಂಟ್ ರೀ ಅದು ಅಂತ ಅಂದ್ಬಿಟ್ರೆ, ಆ ಬೇಡಿಗಳನ್ನ ಮಾತ್ರ ನಾನು ಕನ್ವರ್ಟ್ ಮಾಡಲ್ಲ ಅಷ್ಟೇನೆ, ಮಿಕ್ಕಿ ಈ ಹಾಲಲ್ಲಿರೋ ಎಲ್ಲರನ್ನು ಕನ್ವರ್ಟ್ ಮಾಡಕ್ ಬಿಡ್ತೀನಿ ಅಂತಂತಾನೆ. ಆ ರಾಜನ್ಗೆ ಫುಲ್ ಭಯ ಆಗ್ಬಿಡ್ತದೆ. ಅಪ್ಪ ಸಾಕು, ಒಂದ್ ಕೆಲಸ ಮಾಡು, ನೆಕ್ಸ್ಟ್ ಟೈಮ್ ಇಟ್ಕೊಳ್ಳೋಣ ಕಣೋ ಮೀಟಿಂಗ್, ಅವ್ನ್ ಕಳ್ಸ್ಬಿಡ್ರಪ್ಪ ಅಂತಾರೆ. ಹೆದರ್ಕೊಂಡು ಓಡಕ್ ಬಿಡ್ತಾನೆ ಚಕ್ರವರ್ತಿ. ಭಯ ಪಟ್ಟು ಓಡೋಗ್ತಾನೆ. ಒಂದು ಆರ್ಗ್ಯುಮೆಂಟ್ ನಿಂತ್ಕೊಳಕ್ಕಾಗಲ್ಲ, ಒಂದು ಸ್ಟೇಟ್ಮೆಂಟ್ ಅನ್ನ ಎದುರಿಸೋದಕ್ಕಾಗಲ್ಲ. ಹಾಗಾದ್ರೆ ಪ್ರಿಯ ದೈವ ಜನರೇ, ನಾವು ಇವತ್ತು ಬೈಬಲ್ ಸ್ಟಡಿನ ಆರಂಭಿಸಿರ ಅಂತದ್ದು ಏನೋ ಒಂದು ಭಕ್ತಿಯ ಒಂದು ಮಜಲನ್ನು ತೋರ್ಸಕ್ಕಲ್ಲ. ಇಟ್ ಈಸ್ ನಾಟ್ ಒನ್ ಸ್ಮಾಲ್ ಫೀಚರ್ ಆಫ್ ದಿ ಗಾಡ್ಲಿ ಡಿವೋಷನ್. ಒಂದು ಭಕ್ತಿ ಏನೋ ಒಂದು ಸಣ್ಣ ತೋರಿಸಿ ನಾವು ಭಕ್ತಿ ಇದೀವಿ ಸ್ವಾಮಿ, ಅಲ್ವೇ ಅಲ್ಲ. ನೀವೆಲ್ರೂ ವಾಕ್ಯಗಳನ್ನು ಕಲಿತಕ್ಕಂಥವ್ರು ನೀವು ಹೆಂಗಾಗ್ಬೇಕು ಅಂತಂದ್ರೆ, ನೀವು ಹೋದ್ರೆ ಅಲ್ಲೊಂದು ಯೇಸು ಕ್ರಿಸ್ತರು ಬಂದಂಗೆ ಇರಬೇಕು, ನೀವು ಹೋದ್ರೆ ಅಲ್ಲೊಂದು ರಾಜನಿಗೂ ಒಂದು ನ್ಯಾಯಸ್ಥಾನಗಳಿಗೂ ಭಯ ಇರಬೇಕು, ನೀವು ಹೋದ್ರೆ ಒಬ್ಬ ಅಧಿಕಾರಿಗೆ ಒಂದು ಅವೇರ್ನೆಸ್ ಇರಬೇಕು. ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ, ಯೇಸು ಕ್ರಿಸ್ತನ ಶಿಷ್ಯ. ಅಲ್ಲಿ ಮಾತಾಡಿದ್ರೆ ನೀವು ಮಾತಾಡಲ್ಲ, ಯೇಸು ಮಾತಾಡ್ತಾರೆ, ಅವನ್ ಬಾಯಿ ಕಟ್ಟಕ್ಕಾಗಲ್ಲ. ಅಲ್ಲಿ ಮಾತಾಡ್ಬಿಟ್ರೆ, ನಮ್ಮ ಸ್ಟೆಫಾನನ ಮಾತಾಡುವಾಗ ದೇವದೂತನ ತರ ಮುಖ ಪ್ರಕಾಶವಾಗಿ ಒಳಿತಾ ಇದೆ, ಅವನ ಒಂದು ಸೆಂಟೆನ್ಸ್ ಉತ್ತರ ಕೊಡಕ್ಕಾಗಲ್ಲ ನಾವು. ಅಲ್ಲಿ ಕಡಿಬಹುದು ಒಳಗಡೆ ಅಷ್ಟೇ ಹೊಟ್ಟೆ ಕಿಚ್ಚಿಂದ, ಬಟ್ ಸೆಂಟೆನ್ಸ್ ಅಲ್ಲಿ ಉತ್ತರ ಕೊಡಕ್ಕಾಗಲ್ಲ. ಜ್ಞಾನದಿಂದ ಉತ್ತರ ಕೊಡಕ್ಕಾಗಲ್ಲ, ಶಾಸ್ತ್ರಗಳಿಂದ ಉತ್ತರ ಕೊಡಕ್ಕಾಗಲ್ಲ, ವಿಜ್ಞಾನದಲ್ಲಿ ಉತ್ತರ ಕೊಡಕ್ಕಾಗಲ್ಲ. ಸೊ ಆ ರೀತಿಯಾದಂತಹ ದೇವ ಭಕ್ತರಾಗಿ ನಾವೆಲ್ಲರೂ ಹೊರ ಹೊಮ್ಮಬೇಕನ್ನಂಥದ್ದು ನಮ್ಮ ಬೈಬಲ್ ಸ್ಟಡಿಯ ಮೂಲ ಉದ್ದೇಶ. ಹಾಗಾದ್ರೆ ಅಂತ ಒಂದು ಬೈಬಲ್ ಸ್ಟಡಿ ಒಳಗಡೆ ನಾವು ಹೋಗ್ಬೇಕಂದ್ರೆ, ಇವತ್ತಿನ ಫಸ್ಟ್ ಮೆಥಡ್ ಅಲ್ಲಿ ಇಂಟ್ರೊಡಕ್ಷನ್ ನಾನು ಕೊಟ್ಟಿದ್ದೀನಿ. ಫಸ್ಟ್ ಮೆಥಡ್ ಕಂಪ್ಲೀಟ್ ಮಾಡಿಲ್ಲ. ನಾನೇನ್ ಮಾಡಿದೆ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. ಯಾವುದು ದೇವರೇನೆ ಇಟ್ಟಿರ್ತಕ್ಕಂಥ ನೊಗ ಅಂದ್ರೆ ಏನು ಅಂತ ಇಲ್ಲಿ ಹೇಳ್ಬೇಕು, ನೊಗ ಅಂದ್ರೆ ಏನಂತ ಅಲ್ಲಿ ಹೇಳ್ಬೇಕು, ಒರೆ ಅಂದ್ರೆ ಏನಂತ ಇಲ್ಲಿ ಹೇಳ್ಬೇಕು, ಒರೆ ಏನಂದ್ರೆ ಏನಂತ ಅಲ್ಲಿ ಹೇಳ್ಬೇಕು. ನಾವ್ ಇದನ್ನ ಇಮ್ಯಾಜಿನ್ ಮಾಡಿ ತಗೊಂಬಾರ್ದು. ಮನುಷ್ಯರ ಪುಸ್ತಕಗಳಿಂದ ನಾನು ತಗೊಂಡಿಲ್ಲ, ಎರಡೂ ವಾಕ್ಯದಿಂದನೇ ತಗೊಂಡಿದ್ದೆ. ಇದೇ ತರ ಬೈಬಲ್ ಓದ್ಬೇಕಂತ ನಮ್ಗೆ ಏನ್ ಮಾಡಿದಾರೆ ಅಂದ್ರೆ ಅಪ್ಪಣೆ ಕೊಟ್ಟಿದ್ದಾರೆ. ಯೆಶಾಯ 34:16 ಇನ್ ಕನ್ಕ್ಲೂಷನ್ ಆಫ್ ದಿಸ್ ಮೆಡಿಟೇಷನ್, ಈ ಒಂದು ಧ್ಯಾನದ ಕೊನೆಯಲ್ಲಿ ಯೆಶಾಯ 34:16 ಹೇಳ್ತಾರೆ ಸ್ವಾಮಿ ಏನಂತಂದ್ರೆ, ನೀವು ಕರ್ತನ ಶಾಸ್ತ್ರದಲ್ಲಿ ಹುಡುಕ್ರಿ, ಓದ್ರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರೋದು ಎಲ್ಲವೂ ಜೊತೆ ಜೊತೆಯಾಗಿ ಇರ್ತದೆ. ಸೊ ಹಾಗಾದ್ರೆ ಈ ಹುಡುಕಿ ಓದುವಂತ ರೀತಿಯಲ್ಲಿ ನಾವು ನೋಡುವಾಗ, ಇವತ್ತು ನಾವು ಯೇಸು ಕ್ರಿಸ್ತರ ಹತ್ರ ಬಂದು ಆರಾಮಾಗಿರೋದಕ್ಕೆ, ಫ್ರೀ ಆಗಿರೋದಕ್ಕೆ, ಕಷ್ಟಗಳಿಗೆ ಓಡೋಗೋದಕ್ಕೆ, ಕಷ್ಟಗಳಿಂದ ಎಸ್ಕೇಪ್ ಆಗೋದಕ್ಕಲ್ಲ ಎಲೆ ಕಷ್ಟಪಡೋರೆ ಬನ್ರಿ ಅಂದಿದ್ದು. ಅವುಗಳನ್ನ ಎದುರಿಸೋದಿಕ್ಕೆ, ಅವುಗಳಿಂದ ಕಲಿಯೋದಿಕ್ಕೆ, ಅವುಗಳಿಗೆ ಕಲಿಸೋದಿಕ್ಕೆ ಲಾಸ್ಟ್ ಅಲ್ಲಿ
ನಾವು ಅವುಗಳಿಂದ ಟ್ರೈನ್ ಆಗಿ ಎಕ್ಸ್ಪರ್ಟ್ಸ್ ಆಗಿ ನಾಳೆ ಅವುಗಳನ್ನ ಹ್ಯಾಂಡಲ್ ಮಾಡೋದಿಕ್ಕೆ, ಅಡ್ಮಿನಿಸ್ಟರ್ ಮಾಡೋದಿಕ್ಕೆ, ಅಧಿಕಾರಿಗಳಾಗಿ ಯೇಸು ಕ್ರಿಸ್ತರ ಜೊತೆಯಲ್ಲಿ ಕಾರ್ಯನಿರ್ವಹಿಸೋದಿಕ್ಕೆ ಮತ್ತು ಪ್ರಪಂಚದ ಪ್ರತಿಯೊಂದು ಕುಟುಂಬಗಳನ್ನು ಅಬ್ರಾಹ್ಮನ ಸಂತಾನವಾಗಿ ಆಶೀರ್ವದಿಸೋದಿಕ್ಕೆ ನಾವಿವತ್ತು ಆರಿಸಲ್ಪಡ್ತಾ ಇದ್ದೀವಿ, ಕಲಿತಾ ಇದ್ದೀವಿ ವಾಕ್ಯಗಳನ್ನ. ಮುಂದಿನ ಪಾಠಗಳಲ್ಲಿ ಆ ಕಲಿಕೆಯನ್ನ ನಾವು ನಮ್ಮ ರಕ್ಷಕರ ಜೊತೆಯಲ್ಲಿ ಸಂಪೂರ್ಣ ಮಾಡೋಣ. ಆಗ ನಿಮ್ಗೆ ಈ ಚರ್ಚಿನ ಹೊರೆಗಳು ಈಸಿ ಆಗ್ತದೆ, ಕೌಟುಂಬಿಕ ಹೊರೆಗಳು ಈಸಿ ಆಗ್ತದೆ, ಸಾಮಾಜಿಕ ನೀತಿಯ ಹೊರೆಗಳು ಈಸಿ ಆಗ್ತವೆ. ಇನ್ಫ್ಯಾಕ್ಟ್ ಭಕ್ತಿಯ ಹೊರೆ ದೇವ್ರದ್ದು ಇನ್ನೂ ಈಸಿ ಆಗ್ಬಿಡ್ತದೆ, ತುಂಬಾ ಸುಲಭ ಆಗ್ತದೆ. ನಿಮ್ಗೆ ಡೈಲೆಮಾದಲ್ಲಿ ಇರಲ್ಲ, ಏನ್ ಮಾಡಿದ್ರೆ ದೇವ್ರಿಗೆ ಇಷ್ಟ, ಏನ್ ಮಾಡಿದ್ರೆ ದೇವ್ರಿಗೆ ಇಷ್ಟ, ಆ ಗೊಂದಲನೇ ಇರಲ್ಲ. ಈ ಎಲ್ಲವೂ ಕ್ಲಿಯರ್ ಆಗ್ತವೆ. ಅಂತ ಒಂದು ಭಕ್ತಿಗೆ ದೇವರು ನಮ್ಮೆಲ್ಲರನ್ನು ಕೂಡ ನಡೆಸಲಿ ಎನ್ನುವಂತ ಪ್ರಾರ್ಥನೆಯೊಂದಿಗೆ ಮುಗಿಸ್ತೇನೆ.